ಆದಿಶಕ್ತಿ ಪರಬ್ರಹ್ಮ ಪರಮಾತ್ಮನಿಯ ಇವತ್ತಿನ ದಿವಸ ಪ್ರಕಟವಾಗುವಂಥ ದಿವಸ ಶಿವಪುರಾಣದ ಮಾಧ್ಯಮದಿಂದ ಅಂಥ ಯಾವ ಶಿವಮಹಾಪುರಾಣ ಕಥೆಯನ್ನು ಆಲಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತಾದಿಗಳೇ, ಮಾತೆಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ನೋಡ್ರಿ, ಮಹಾರಾಷ್ಟ್ರ ತುಂಬೆಲ್ಲ ಬಡದೈತಿ ಮಳಿ, ಏನೂ ಉಳಿದಿಲ್ಲ. ಚಂದ ನಡೆದಿತ್ತಲ್ಲಿ ಮಂದಿರದೊಳಗೆ. ಮತ್ತು ಅದನ್ನು ತೆಗಿ, ಇಲ್ಲಿ ತಂದು ಹಚ್ಚು, ಇಲ್ಲಿ ಜೋಡುಸ, ಅಲ್ಲಿ ಜೋಡುಸ, ಅಲ್ಲಿ ಕುಂಡ್ರಿ, ಇತ್ತತ್ತ ಸರಿ, ಅತ್ತತ್ತ ಸರಿ. ಇರ್ಲಿ, ಶ್ರೇಯಾಂಶಿ ಬಹುವಿಜ್ಞಾನಿ ಅಂತ ಹೇಳ್ತಾರೆ. ಒಂದು ಒಳ್ಳೆಯ ಕಾರ್ಯ ನಡಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಬಹಳಷ್ಟು ವಿಘ್ನಗಳು ಬರ್ತವೆ. ಇವೆಲ್ಲ ವಿಘ್ನಗಳು ಎಷ್ಟೇ ಬಂದ್ರೂ ಕೂಡ ನಮ್ಮ ಹಿಂದೆ ಯಾರ ಆಶೀರ್ವಾದದ ಹೇಳ್ರಿ? ಅದಕ್ಕೆ ಹೇಳ್ತಾರೆ ಜೀವನದೊಳಗೆ ಮುಂದೆ ಏನಿರಬೇಕು? ರೀ, ಏನು ಸುಂದರದಲ್ಲ. ಹಿಂದೆ ಹಿಂದೆ ಅಂತಿಂತವ್ರು ಇಲ್ಲ. ಮತ್ತೆ ಅದರೊಳಗೆ ಮತ್ತೆ ಜಗದಾದಿ ಜಗದ್ಗುರು ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರರ ಆಶೀರ್ವಾದ ನಮ್ಮ ಮೇಲದ. ಅಂಥ ಯಾವ ಪರಮ ಪೂಜ್ಯರ ಒಂದು ಆಶೀರ್ವಾದ ಇರೋ ತನಕ ಇಂಥವೆಷ್ಟೇ ವಿಘ್ನಗಳು ಬಂದ್ರೂ ಕೂಡ ಅದಕ್ಕೊಂದು ಪರ್ಯಾಯವಾಗಿರ್ತಕ್ಕಂಥ, ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ನಾವಂದ್ವಿ ಬಹುಶಃ ಇವತ್ತು ಎಲ್ಲರ ಛತ್ರಿ ಹಿಡ್ಕೊಂಡು ಕುಂಡಿರ್ತಾರೆ ಅನ್ನೋ ಅಂತ ವಿಚಾರ ಮಾಡಿದ್ವಿ. ಆಗ ಬಂದಿದ್ವಿ, ಎಲ್ಲ ತೆಳಗ ಅಡ್ಡಾಡಿ ಹೋಗ್ಬಿಟ್ಟಿದ್ವಿ. ಇಷ್ಟು ಸುಂದರವಾದ ಪರಿಕಲ್ಪನೆಯನ್ನ, ಇಷ್ಟು ಸುಂದರವಾಗಿ ಅಭಿವೃದ್ಧಿಯನ್ನ ಯಾರಾದ್ರೂ ಇವತ್ತಿನ ದಿವಸ ಮಾಡಿದಾರಂತ ಕೊಂಡು ಕೇಳಿದ್ರೆ ಅದು ಜಗದ್ಗುರು ಮಹಾಸನ್ನಿದೇವರ ಆಶೀರ್ವಾದದಿಂದ ಅದು ನಡೀತಾ ಇದೆ, ನಡೆದು ಬಂದಿದೆ ಅಂತಕ್ಕಂಥ ಮಾತನ್ನ ಜೋರಾಗಿ ಚಪ್ಪಾಳೆಯ ಮುಖಾಂತರವಾಗಿ ನಮಗೆಲ್ಲ ಒಂದು ರೋಗ ಹತ್ಕೊಂಡದ್ರಿ. ಎಂಥ ರೋಗ ಇರದ? ಇದಕ್ಕೊಂದು ಔಷಧ ಬಹಳ ಸುಂದರವಾಗಿ ಹೇಳ್ತಾರೆ ಶಿವಮಹಾಪುರಾಣ ಕಥೆಯೊಳಗೆ. ಅದು ಎಂಥ ಔಷಧ ಅಂತ ಕೂಡ ಕೇಳಿದ್ರೆ ಎಲ್ಲರಿಗೂ ಅದ ಇದು ರೋಗ. ಅದಕ್ಕೆ ಭವರೋಗ ಅಂತ ಕರೀತಾರೆ. ಭವರೋಗ ಹೇಗಿರ್ತದಂತ ಕೂಡ ಕೇಳಿದ್ರೆ ಇದರಿಂದ ಪಾರಾಗಬೇಕಾಗಿತ್ತು ಅಂದ್ರೆ ಒಂದು ದಿವ್ಯವಾಗಿರ್ತಕ್ಕಂಥ ಔಷಧ ಬೇಕು. ಹೌದಲ್ರಿ? ಆ ದಿವ್ಯವಾದ ಔಷಧ ಎಲ್ಲಿ ಅದರಿ? ನೀವೆಲ್ಲ ಭಜನಾ ಮಾಡ್ತೀರಿಲ್ಲ? ನಿನ್ನೆ ಹಿಪ್ಪರಿಗೆಯಿಂದ ಭಜನಾ ಮಂಡಳಿ ಬಹಳ ಸುಂದರವಾಗಿ ಅವರು ಭಜನಾ ಅಂದರು. ಜೋರಾಗಿ ಚಪ್ಪಾಳಿ ತಟ್ರಿ ಅವ್ರ ಹೆಸರು. ನಾನು ವಿಚಾರ ಮಾಡಿದೆ, ಅವರು ಎಂಥವ್ರ ಊರಾಗ ಹುಟ್ಟ್ಯಾರ ನೋಡ್ರಿ. ಅದಕ್ಕೆ ಹೇಳ್ತಾರೆ, ಒಬ್ಬ ಗುರುಗಳು ಶ್ರೇಷ್ಠ ಗುರುವಿನ ಆಶೀರ್ವಾದ ಇದ್ರೆ ಅಂಥವರ ಬಾಯಿಯೊಳಗ ಎಂತೆಂಥ ಭಜನೆಗಳು ಬಂದು ಹೋಗ್ತಾವ. ಎಷ್ಟು ಸುಂದರವಾಗಿ ಭಜನೆ ಅವರು ನಿನ್ನ ಮಾಡಿದ್ರು ಹಿಪ್ಪರಿಗೆ ಭಜನೆ ಮಂಡಳಿಯವರು. ಅದಕ್ಕೆ ಮರಾಠಿ ಒಳಗೆ ಬಹಳ ಸುಂದರವಾಗಿರ್ತಕ್ಕಂಥ ಅಭಂಗದ ಮಾಧ್ಯಮದಿಂದ ಹೇಳ್ತಾರ, ಇದು ಭವರೋಗಕ್ಕ ಒಂದು ದಿವ್ಯವಾಗಿರ್ತಕ್ಕಂಥ ಔಷಧ. ಶಿವಕಥಾ ಬೋಧಾಮೃತದೊಳಗೂ ಕೂಡ ಹೇಳಿದಾರ. ಅದು ಹೇಗಿರ್ತದ್ರಿ ಔಷಧ ಅಂತ ಕೂಡ ಕೇಳಿದ್ರೆ, ನಿಮಗೆ ಏನಾರು ಒಂದು ವ್ಯಾಧಿ ಆಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲಿ ಹೋಗ್ತೀರಿ? ಆಸ್ಪತ್ರೆಗೆ ಹೋಗ್ತೀರಿ, ವೈದ್ಯರ ಹತ್ರ ಹೋಗ್ತೀರಿ.
ಭವ ಅಂತಕ್ಕಂಥ ಈ ಭವದೊಳಗ, ಈ ಸಂಸಾರದೊಳಗ, ಈ ಸಂಸಾರ ಅಂತಕ್ಕಂಥ ರೋಗವನ್ನು ನಮಗೆ ಅಂಟ್ಕೊಂಡಿದಲ್ಲ, ಈ ರೋಗಕ್ಕೆ ಒಂದು ದಿವ್ಯವಾಗಿರತಕ್ಕಂಥ ಔಷಧ ಇದೆ ಅಂತ ಹೇಳ್ತಾರೆ. ಭವರೋಗವರಿ ದಿವ್ಯ ರಸಾಯನ, ಭವರೋಗವರಿ ದಿವ್ಯ ರಸಾಯನ, ಭವರೋಗವರಿ ಭವರೋಗವರಿ ದಿವ್ಯ ರಸಾಯನ. ಆಯ್ತೋರಿ. ಭವರೋಗವರಿ ದಿವ್ಯ ರಸಾಯನ, ಔಷಧ ಹೇ ಜಾಣ ಶಿವನಾಮ, ಔಷಧ ಹೇ ಜಾಣ ಶಿವನಾಮ, ಭವರೋಗವರಿ ದಿವ್ಯ ರಸಾಯನ, ಭವರೋಗವರಿ ಔಷಧ ಹೇ ಜಾಣ ಶಿವನಾಮ, ಭವರೋಗವರಿ ದಿವ್ಯ ರಸಾಯನ, ಭವರೋಗವರಿ ಔಷಧ ಹೇ ಜಾಣ ಶಿವನಾಮ, ಶಿವನಾಮ ಔಷಧ ಹೇ ಜಾಣ ಶಿವನಾಮ, ತಯ ವಿನ ಅನ್ಯ ಕರಿತಾ ಉಪಾಯ, ತಯ ವಿನ ಅನ್ಯ करिता उपाय जाणते उपाय होती सर्व होती सर्व भवरोगवरी दिव्य रसायन भवरोगवरी दिव्य रसायन भवरोगवरी दिव्य रसायन ಮುರಿಬೇಡ್ರಿ ನಡ್ರಿ ಹಂಗೆ ಬಹಳ ಸುಂದರವಾಗಿ ಅವರು ಹೇಳಿದ್ರು ಸಾವಕಾಶ ಭವರೋಗಾವರಿ ದಿವ್ಯ ರಸಾಯನ ಹೆಂಗದ್ರದು ಬಹಳ ದಿವ್ಯವಾಗಿರ್ತಕ್ಕಂಥ ರಸಾಯನ ಅದಕ್ಕೇನಂತಾರ್ರಿ ಶಿವನಾಮ ನೀವೆಲ್ಲ ಏನೇ ಮಾಡಿದ್ರು ಕೂಡ ಈ ಭವದಿಂದ ಪಾರನಾಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಶಿವನಾಮ ಒಂದೇ ಕೆಲಸಕ್ಕೆ ಬರೋದು. ಈಗ ನೀವೆಲ್ಲ ದೇವರ ಗುಡಿಗೆ ಹೋಗ್ತೀರಿ, ಒಂದು ಅಕ್ಷತೆಯನ್ನು ಅಲ್ಲಿ ಸಮರ್ಪಣೆಯನ್ನು ಮಾಡ್ತೀರಿ, ಒಂದಿಷ್ಟು ಅಕ್ಷತ ಆ ಲಿಂಗದ ಮೇಲೆ ಸಮರ್ಪಣೆಯನ್ನು ಮಾಡ್ತೀರಿ. ಆ ಲಿಂಗದ ಮೇಲೆ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕಾದ್ರೆ ಶಿವಮಹಾಪುರಾಣ ಕಥಾ ಹೇಳ್ತೈತಿ,
ನೀ ಎರಡೇ ಅಕ್ಷತನೋ ಒಂದೇ ನಾಲ್ಕೇ ಅಕ್ಷತನೋ ಐದೇ ಅಕ್ಷತನೋ ಕೂಡ ಒಂದಿಷ್ಟು ಕೈಯೊಳಗೆ ತಗೊಂಡು ಆ ಶಿವಲಿಂಗದ ಮೇಲೆ ಇಟ್ಟು ನಮಸ್ಕಾರ ಮಾಡಿದೆ ಅಂತಂದ್ರೆ ಆ ಮಾಡುವಾಗ ಏನನ್ಬೇಕು ಗೊತ್ತೇನ್ರಿ? ಮನುಷ್ಯನೊಳಗೆ ಲಕ್ಷೇಶ್ವರ ಮಹಾದೇವ ಅಂತ ಸ್ಮರಣೆ ಮಾಡಬೇಕು. ಲಕ್ಷೇಶ್ವರ ಮಹಾದೇವ, ಲಕ್ಷೇಶ್ವರ ಪರಮಾತ್ಮ ಅಂತ ತಿಳ್ಕೊಂಡು ಮನುಷ್ಯನೊಳಗೆ ಸ್ಮರಣೆ ಮಾಡಿದ್ರೆ ನೀವು ಒಂದು ಅಕ್ಷತ ಅಲ್ಲಿ ಸಮರ್ಪಣೆ ಮಾಡಿರ್ತೀರಿ, ಒಂದೆರಡು ಅಕ್ಷತಗಳಲ್ಲಿ ಸಮರ್ಪಣೆ ಮಾಡಿರ್ತೀರಿ. ಆದ್ರೆ ಪರಬ್ರಹ್ಮ ಪರಮಾತ್ಮ ಏನು ಮಾಡ್ತಾನಂದ್ರೆ 1,00,000 ಅಕ್ಷತೆಯನ್ನು ನಿಮ್ಮಿಂದ ಸ್ವೀಕಾರ ಮಾಡದಷ್ಟು ಫಲ ಅದಕ್ಕೆ ಅವನಿಗೆ ದೇವಾದಿ ದೇವ ಮಹಾದೇವ ಅಂತ ಕರ್ತಾರೆ. ಜೀವನದೊಳಗೆ ಬಂದಾಗ ಮೊದಲು ಕೆಲಸ ಏನ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ, ಯಾರಿಗಾದ್ರೂ ಕೇಳಿದ್ರೆ ಅವ್ರು ಏನು ಹೇಳ್ತಾರ್ರಿ? ನಮಗೆ ಇದರಿಂದ ಪಾರ್ ಆಗೋದದ ಅಂತ ಅಷ್ಟೇ ಹೇಳ್ತಾರ ಬರೀ. ಖರೆ ಅದರ ಔಷಧ ಏನದ ತಿಳ್ಕೊಳ್ಳಲ್ಲ. ಅದಕ್ಕೆ ಅವ್ರು ಬಹಳ ಸುಂದರವಾಗಿ ಹೇಳ್ತಾರೆ, ಭವರೋಗವರಿ ದಿವ್ಯ ರಸಾಯನ ಭವರೋಗವರಿ ದಿವ್ಯ ರಸಾಯನ ಔಷಧ ಹೇ ಜಾಣ ಶಿವ ನಾಮ ಔಷಧ ಹೇ ಜಾಣ ಶಿವ ನಾಮ ಭವರೋಗವರಿ ದಿವ್ಯ ರಸಾಯನ ಔಷಧ ಹೇ ಜಾಣ ಶಿವ ನಾಮ ಔಷಧ ಯಾವಾದ್ರಿ? ಗೊತ್ತದ್ರಿ ಗುರುಗಳ, ತಿಳಿತದ್ರಿ. ಆದ್ರ ಅದು ಒಂದು ಇರ್ತದಿಲ್ರಿ. ಜೀವನದೊಳಗೆ ಯಾವತ್ತೂ ಕೂಡ ಬಂದಾಗ ಏನು ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಭವರೋಗದಿಂದ ನಮಗೆ ಪಾರು ಮಾಡುವಂತಕ್ಕಂಥದ್ದು ಯಾರಿಗಾದರೂ ಬೇಡ್ಕೊಳ್ಳೋದಿದ್ರೆ ಅದು ಯಾರಿಗೆ ಬೇಡ್ಕೋಬೇಕ್ರಿ? ಶಿವನಲ್ಲಿ ಹೋಗಿ. ಮಗ ಶಿವನಲ್ಲಿ ಹೋಗಬೇಕಾದ್ರೆ ಇವ ಶಿವ ಅಂತ ಅದಾನ ಅಂತ ಹೇಳೋರು ಯಾರು? ಇವರು ಕೂತವರು ಗುರುಗಳು ಹೇಳೋರು. ಅದಕ್ಕೆ ಯಾರ ಜೀವನದೊಳಗೆ ಗುರು ಅಂತ ಮಾಡ್ಕೊಳಂಗಿಲ್ಲ, ಅವ್ರಿಗೆ ಎಂದೂ ಜೀವನದೊಳಗೆ ಶಿವ ಅಂತಕ್ಕಂಥ ಶಬ್ದದ ಅರ್ಥನೇ ತಿಳಿಯಂಗಿಲ್ಲ ಅಂತ ತಿಳ್ಕೊರಿ ನೀವು. ಅದಕ್ಕೆ ಮೊದಲ ಗುರು ಅಂತ ಮಾಡ್ಕೋಬೇಕು, ಆಮ್ಯಾಗ ಶಿವ ತಿಳಿತಾನ. ಆಮ್ಯಾಗ ಈ ಭವ ರೋಗದಿಂದ ಪಾರನಾಗಕ್ಕೆ ಸಾಧ್ಯದ ಅಂತ ಶಿವ ಮಹಾಪುರಾಣ ಕಥಾ ಸಾರಿ ಸಾರಿ ಶಿವನಾಮದ ಔಷಧ ಇದು. ಯಾರಿಗೆ ಬ್ಯಾಡಾಗದ ಹೇಳ್ರಿ? ಬೇಕೇನಿಲ್ಲ ಹೇಳ್ರಿ? ಬ್ಯಾಡ ಅಂದ್ರೆ ಕೊಡ್ರಿ, ನಮ್ದು ಹೊಳ್ಳಿ ಒಯ್ತೀವಿ ನಾವು. ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಮನುಷ್ಯ ಯಾವಾಗಲೂ ಏನ್ ಮಾಡ್ತಾನೆ ಗೊತ್ತೇನ್ರಿ? ಮಾಯೆ ಮುಂದನ್ನು ಇಟ್ಕೊಂಡು ಹಿಂದ ದೇವರನ್ನ ಬಿಡ್ತಾನ, ಮುಂದೆ ಮಾಯೆಯೊಳಗ ಕಳೆದು ಬಿಡ್ತಾನ. ಮಾಯೆ ಎಲ್ಲದ ಹೇಳ್ರಿ? ನಾ ಮುಂದ್ಗಡೆ ಅದ. ಈಗ ನೋಡ್ರಿ, ನೀವು ವೀರಭದ್ರೇಶ್ವರನ ದೇವಾಲಯಕ್ಕೆ ಬರಬೇಕಾದ್ರೆ ಈ ಕಡೆ ಏನದವ್ರಿ? ಕಾಯ ಅಂಗಡಿ ಅದಾವಿಲ್ಲ?
ಈ ಕಡೆ ಅದಾವಿಲ್ರಿ. ಹಾ, ಮತ್ತಿಲ್ಲಿ ಜಾತ್ರೆ ಇದ್ದಾಗ ಎಷ್ಟೆಲ್ಲ ಅಂಗಡಿಗಳು ಹಾಕಿರ್ತಾರಿಲ್ಲ. ಇದನ್ನೆಲ್ಲ ಯಾರಿಂದ ಆಗ್ಯದ? ಅವನಿಂದ ಆಗ್ಯದ. ಅದನ್ನೆಲ್ಲ ಇದ್ರೂ ಕೂಡ, ಗೊತ್ತಿದ್ರು ಕೂಡ ದೇವರಿಗೆ ಬರಬೇಕಾದ್ರೆ ಅವನ್ನೆಲ್ಲ ನೋಡ್ಕೊಂತ ಬರ್ತೀವಿ ನಾವು. ನೋಡ್ಕೊಂತ ಬರ್ತಾ ಬರ್ತಾ ಏನ್ ಮಾತಾಡ್ತೀವಿ ಮನಸ್ಸಿನಾಗ? ನಾವೇ ಮಾತಾಡ್ತೀವಿ, ಇದು ಚಲೋ ಅದ, ಇಲ್ಲೇ ಬರೋದು. ಅವಕ್ಕೆಲ್ಲ ಗುರುತು ಮಾಡ್ತೀರಿ ಮನುಷ್ಯನಾಗ ಗುರುತು ಮಾಡಿ, ಇದೇನು ಗುರುತು ಮಾಡ್ಕೊಂತ ಏನು ಬರ್ತೀರಲ್ಲ, ಯಾರ ಹತ್ರ ಬರ್ತೀರಿ? ಹಾ, ಇದನ್ನೆಲ್ಲ ಯಾರು ಕೊಟ್ಟಾರಲ್ಲ, ಅವ್ರ ಹತ್ರ ಬರ್ತೀವಿ. ಅವ್ರ ಹತ್ರ ಬಂದ್ರು ಕೂಡ ಅಲ್ಲಿ ಏನಿರ್ತದೆ ಹೇಳ್ರಿ? ಎಲ್ಲ ಹೊರಗದ. ಆದರದ ಹೊರಗಿದ್ದಿದ್ದು ಅದನ್ನು ಬೇಕಂತ ತಿಳ್ಕೊಂಡು, ಇದನ್ನು ಬೇಕು ಅಂತ ಅನ್ಸ್ಕೊಂತ ಏನ್ ಮಾಡ್ತೀರಂತಂದ್ರೆ, ಆ ಭವರೋಗದತ್ತ ಮತ್ತಿಷ್ಟು ರೋಗಿಯಾಗಿ ನಾವು ಅದನ್ನು ಬೇಕು ಅಂತ ಬೇಡ್ಕೊಂತ ಅದನ್ನ ಮನಸ್ಸಿನೊಳಗ ಧ್ಯಾನ ಮಾಡ್ತೀವಿ. 1,000 1,00,000 ಜನರೊಳಗೆ ಒಂದು 4-5 ಜನ ಇರ್ತಾರ. ಅವರು ಏನಿರ್ತಾರ್ರಿ? ಅವರು ಹೆಂಗಿರ್ತಾರಂದ್ರೆ, ಅವ್ರು ನೇರವಾಗಿ ಇದನ್ನೇನು ನೋಡ್ಲಾರ್ದೆ ಎಲ್ಲಿ ಹೋಗ್ತಾರ ಅಂದ್ರೆ, ಆ ವೀರಭದ್ರೇಶ್ವರನ ತಾಣಕ್ಕೆ ಹೋಗ್ತಾರ. ಅಲ್ಲಿ ಹೋಗಿ ಸ್ಮರಿಸ್ತಾರ, ನಮಸ್ಕಾರ ಮಾಡ್ತಾರ, ಅವನಿಗೆ ಬೇಡ್ಕೋತಾರಪ್ಪ. ಅದರೊಳಗ ಇಟ್ಟು ಇರೋದೇ ಒಂದು ಮನಸ್ಸು. ಅದನ್ನು ಯಾರಿಗೆ ಕೊಡಬೇಕು ಹೇಳ್ರಿ? ನಿನ್ನಿನ ದಿವಸದ ಜಗದ್ಗುರು ಮಹಾಸನ್ನಿದೇವರ ಆಶೀರ್ವಚನ ಒಂದರ ಜೋರಾಗಿ ಚಪ್ಪಾಳೆ ಅಂತ ತಟ್ಟಿ. ಅದನ್ನು ಮತ್ತೆ ಕೇಳ್ರಿ, ಮತ್ತೆ ಅದನ್ನು ಕೇಳ್ರಿ, ಅದನ್ನು ಅರಿತುಕೊಳ್ರಿ. ಸುಮ್ಮನೆ ಹಿಂಗೆ ಈ ಕಡೆ ಕೇಳೋದು ಈ ಕಡೆ ಬಿಡೋದಲ್ಲ. ಯಾರು ಕಳ್ರದಾರ ಹೇಳ್ರಿ? ಕಳ್ರ ಯಾರು? ಯಾರಿಗೆ ಕಳ್ಳ ಅಂತೀರಿ ನೀವು ಹೇಳ್ರಿ? ಕಳ್ಳ ಅಂತ ಯಾರಿಗೆ ಕರಿತೀರಿ? ಸಾಮಾನ್ಯವಾಗಿ ಕಳ್ಳ ಅಂತಂದ್ರೆ ವಸ್ತು ಏನಾರ ಕದ್ದ, ಬಂಗಾರ, ವಜ್ರ, ಒಡವೆ, ವೈಭವವನ್ನು ಯಾರ ಕದ್ದು ಒಯ್ತಾರಲ್ಲ ಅವರಿಗೆ ನಾವು ಕಳ್ಳ ಅಂತ ಕರಿತೀವಿ. ಇದು ಭೌತಿಕವಾಗಿ. ನಿಜವಾಗಿರ್ತಕ್ಕಂಥ ಕಳ್ಳ ಯಾರು ಹೇಳ್ರಿ? ಬಹಳ ಸುಂದರ ಅದ. ಶಿವಭಕ್ತಾಚಾ ಕುಳಿ ಜನ್ಮುನಿ ಕರಂಟ ನ ಭಜೆ ಚೋರಟ ಶಂಕರಾಶಿ. ಶಿವಭಕ್ತನ ಕುಳದಲ್ಲಿ ಜನ್ಮಕ್ಕೆ ಬಂದು ನೀನು ಶಿವಭಕ್ತಿ ಮಾಡದೆ ಹೋದ್ರ ಅವನಿಗೆ ಏನನು ಅಂತಂದ್ರ ಕಳ್ಳ 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 ಅನ್ನೋ ಅಂತಂದ್ರು. ಅವನಿಗೆ ಕಳ್ಳ ಅಂತನು ಅಂದ್ರೆ ಅವರು. ಈಗ ಹೇಳ್ರಿ, ಯಾರು ಕಳ್ಳರು? ಶಿವಭಕ್ತಾಚ ಕುಳಿ. ನಮ್ದು ಎಂಥದ್ದು ಕುಳ ಹೇಳ್ರಿ? ನಮ್ಮದು ಕುಲ ಯಾವುದು? ಪರಶಿವ ಪರಮಾತ್ಮನ ಕುಲ ನಮ್ಮದು. ಕರಂಟ ಈ ಶಬ್ದದ ಅರ್ಥ ಏನಂತಂದ್ರೆ ನಾಲೈಕ ಅಂದಂಗ. ಇದು ನಾ ಅಂದಿಲ್ರಿ. ಬಹಳಷ್ಟು ಜನ ಸಂತರು ಶರಣರು ಈ ನಾಡಿನೊಳಗ ಈ ಜಗತ್ತಿನೊಳಗ ಆಗಿ ಹೋಗ್ಯಾರ. ಅವರೆಲ್ಲರೂ ಬರೆದಿಟ್ಟಿರುವಂತಹ ಒಂದು ಸುಂದರವಾದ ಅಭಂಗ ಇದು. ಶಿವಭಕ್ತಾಚ ಕುಳಿ ಜನ್ಮುನಿ ಕರಂಟ ನ ಭಜೆ ಚೋರಟ ಶಂಕರಾಶಿ. ನ ಭಜೆ ಅಂದ್ರೆ ಇವ ಭಜನಿನೇ ಮಾಡಲಿಲ್ಲ, ಇವ ಸ್ಮರಣನೇ ಮಾಡಲಿಲ್ಲ. ಅವನಿಗೇನನು ಅಂದ್ರೆ ಅವರು ಕಳ್ಳ ಅಂತನು ಅಂದ್ರು. ಎಷ್ಟೋ ಜನ ಅದಾರ, ದೇವರ ಗುಡಿ ಮುಂದಿಂದು ಹೋಗ್ತಾರ,
ಆದ್ರೆ ಅವ್ರಿಗೆ ಒಂದಿಷ್ಟು ಅಲ್ಲಿ ನಿಂತು ಅವು ಕಾಲನ ಅಲ್ಲೇ ಬಿಟ್ಟು ಒಳಗೆ ಬಂದು ಒಂದಿಷ್ಟು ತಲೆ ಬಗ್ಗೆ ನಮಸ್ಕಾರ ಮಾಡಬೇಕನ್ನುವಂಥ ಪರಿಜ್ಞಾನ ಕೆಲವೊಬ್ರಿಗೆ ಇರಂಗಿಲ್ಲ. ಅಂಥವ್ರಿಗೆ ಏನು ಅನ್ಬೇಕ್ರಿ? ಕಳ್ಳ ಅಂದ್ರು. ಶಿವಭಕ್ತಾಚ ಕುಳಿ ಜನ್ಮುನಿ ಕರಂಟ ನ ಭಜೆ ಚೋರಟ ಶಂಕರಾಶಿ. ಬರೇ ವಸ್ತು ಒಡವೆ ವೈಭವ ಬಂಗಾರ ಬೆಳ್ಳಿ ರೊಕ್ಕ ಕದ್ರ ಅವ ಕಳ್ಳ ಅಲ್ಲ. ಅವನಿಗಿಲ್ಲ ಅಂತ ಅವ ಕದೀತಾನ. ಅವನ ಹತ್ರ ಅವೆಲ್ಲ ಇಲ್ಲ ಅಂತ ತಿಳ್ಕೊಂಡು ಅವ ಅದನ್ನ ಕದಿಯಾಕ್ ಬರ್ತಾನ. ಆದ್ರೆ ನಿಜವಾದ ಕಳ್ಳ ಯಾರು? ನಿಜವಾದ ಕಳ್ಳ ಈ ಶಿವಭಕ್ತನ ಕುಲಕ್ಕ ಜನ್ಮಕ್ಕೆ ಬಂದ ಮ್ಯಾಗ ಅವ ಒಂದು ವೇಳೆ ಶಿವಭಕ್ತಿಯನ್ನ ಮಾಡದೆ ಹೋದ್ರ ಅವನಂತ ದೊಡ್ಡ ಕಳ್ಳ ಯಾರು ಅಲ್ಲ ಅಂತ ತಿಳ್ಕೊಂಡು ಶಾಸ್ತ್ರಕಾರರು ಹೇಳ್ಕೊಂಡು ಬರ್ತಾರೆ. ಕಳ್ಳ ಮತ್ತೆ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳ್ತೇವೆ. ಶಿವಮಹಾಪುರಾಣ ಕಥಾ ಇದೇನು ನಮ್ಮದೇ ಕಥಾ ಇದೆಯಲ್ಲ. ಒಬ್ಬ ವ್ಯಕ್ತಿ ಹೇಗಿರಬೇಕು, ಅವನ ಜನ್ಮವಾದ ಮ್ಯಾಗ ಅವನ ನಡವಳಿಕೆ ಹೇಗಿರಬೇಕು, ಅವನು ಏನೇನು ಸಂಸ್ಕಾರಗಳು ಕಲಿಬೇಕು, ಅವನ ಹೇಗ ಜನ್ಮ ಮುಗಿತಾ ಬಂದಂಗ ಹೇಗ ಶಿವನನ್ನೇ ಸೇರಬೇಕು ಅನ್ನೋದು ಶಿವಮಹಾಪುರಾಣ ಕಥಾ ಹೇಳ್ತೈತಿ. ಕಥಾ ಏನು ಹೇಳ್ತೈತೆ ಅಂದ್ರೆ ಕಥಾ ಜೀವನದಲ್ಲಿ ವ್ಯಥಾ ದೂರ ಮಾಡ್ತೈತಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ವ್ಯಥೆಗಳನ್ನು ದೂರ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಶಿವಕಥಾ ಬೋಧಾಮೃತಕ್ಕನೆ ನಮ್ಮ ಜೀವನದಲ್ಲಿ ಎಲ್ಲ ವ್ಯಥೆಗಳನ್ನು ದೂರ ಮಾಡ್ತಕ್ಕಂಥ ಕಥಾ ಇದು. ಚಪೂನಿ ಲಿಂಗಗಳ ಗಾಲಿ ತುಳಸಿ ಮಾಳ ಜನ್ಮಲ ಚಾಂಡಾಳ ಮಾತೆ ಗರ್ಭಿ. ಈಗ ಒಬ್ಬೊಬ್ರು ಇರ್ತಾರ, ಲಿಂಗ ಹಾಕೋರೋ ಅಂತ ಹೇಳ್ತಾರ. ಕೆಲವರು ಮನ್ಯಾಗ ಲಿಂಗನೇ ಹಾಕೊಳ್ಳಲ್ಲ ಅವರು. ಇಲ್ಲಿ ಇರ್ಲಿಕ್ಕಿಲ್ಲ, ಬಹುಶಃ ನಮ್ಮ ಕಡೆ ಬಾಳ ಅದ. ಲಿಂಗ ಹಾಕೊಳ್ಳಾರ್ದವ್ರು ಯಾರಾದರೂ ಇದ್ರ ಜನ್ಮಲ ಚಾಂಡಾಳ ಮಾತೆ ಗರ್ಭಿ. ಯಾಕೋ ಗುರುಗಳು ಇವತ್ತು ಬೇರೆನೆ ಹೇಳಕತ್ತಾರ ತನಕತ್ತೀರಿ. ಇವೆಲ್ಲ ಶಿವಶರಣರ ಸಂತರ ಅನುಭಾವಿಗಳ ನೇರವಾಗಿ ಏನು ಶಬ್ದಗಳು ಇರ್ತಾವಲ್ಲ ಅಂತಹ ಶಬ್ದಗಳು ಇವೆಲ್ಲ. ಶಿವಭಕ್ತಿಯನ್ನ ಮಾಡಬೇಕು, ಕೊರಳಲ್ಲಿ ಸದಾವಾಗಿ ಲಿಂಗವನ್ನು ಧಾರಣೆ ಮಾಡಬೇಕು, ಮತ್ತು ಅವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಭಸ್ಮವನ್ನು ಧಾರಣೆ ಮಾಡಬೇಕು, ಆಮೇಲೆ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ಇವೆಲ್ಲ ಏನದವಂತಂದ್ರೆ ಇವೆಲ್ಲ ಯಾರ ಹತ್ರ ಅದಾವ ಅವ ಎಲ್ಲಕ್ಕಿಂತ ಶ್ರೀಮಂತ ವ್ಯಕ್ತಿ, ಅವ ಎಲ್ಲಕ್ಕಿಂತ ಶ್ರೀಮಂತ ವ್ಯಕ್ತಿ ಅಂತ ತಿಳ್ಕೋಬೇಕು. ನಿನ್ನಿನ ದಿವಸ ಬ್ರಹ್ಮದೇವ ದಕ್ಷ ಪ್ರಜಾಪತಿಗೆ ರಾಜಮಹಲಕ್ಕೆ ಬರ್ತಾರೆ. ಬ್ರಹ್ಮದೇವ ದಕ್ಷ ಪ್ರಜಾಪತಿಯ ರಾಜಮಹಲಕ್ಕೆ ಬಂದು ವಿಚಾರಣೆ ಮಾಡ್ತಾರೆ. ಅಲ್ಲ, ನಾ ಯಾವ ಕಾರಣಕ್ಕೋಸ್ಕರವಾಗಿ ನಿಮ್ಮಿಬ್ಬರ ಲಗ್ನವನ್ನು ನಾನು ಮಾಡಿದ್ದೀನಿ, ಆ ಕಾರಣವೇ ನೀವು ಮರೆತಿರಲ್ಲ. ಆ ಕಾರಣ ಯಾಕೆ ನೀವು ಆ ಕಾರಣ ಮರೆತೀರಿ ಅಂತ ತಿಳ್ಕೊಂಡು ಇಬ್ಬರಿಗೆ ಕುಂಡ್ರಿಸಿ ಕೇಳ್ತಾರೆ. ಆವಾಗ ದಕ್ಷ ಪ್ರಜಾಪತಿ ಅಂತನ, ನಮಗ ಕ್ಷಮಾ ಮಾಡ್ರಿ, ನೀವು ಹೇಳಿರ್ತಕ್ಕಂಥದ್ದೇನದಲ್ಲ, ಯಾವ ಕಾರಣಕ್ಕೋಸ್ಕರವಾಗಿ ನೀವು ನಮ್ಮ ವಿವಾಹವನ್ನು ಮಾಡಿದಿರಲ್ಲ ಆ ಕಾರಣವನ್ನೇ ಮರ್ತು ಬಿಟ್ಟಿವಿ. ಅದಕ್ಕೆ ಹೇಳ್ತಾರೆ ಮುತ್ತಿನಂತ ಒಂದು ಮಗನ ಹಡಿರಿ ಅಂತ ಹೇಳ್ತಾರೆ.
ಅವು ಹೇಗಿರ್ಬೇಕ್ರಿ? ಅವು ಮಕ್ಕಳು ಹೇಗಿರ್ಬೇಕಂದ್ರೆ ಮುತ್ತಿನಂಗಿರ್ಬೇಕು, ಮುತ್ತಿನಂಗಿರ್ಬೇಕು. ಮಕ್ಕಳು ಹೇಗಿರ್ಬೇಕು ಅಂದ್ರೆ ಮುತ್ತಿನಂಗಿರ್ಬೇಕು. ಮತ್ತು ನಿಮ್ಮ ಮುಪ್ಪಿನ ಟೈಮಿನೊಳಗೆ ಹೊರಗೆ ಹಾಕಲಾರದಂಥವು ಇರಬೇಕು. ಮರತಿದಿಲೇ ಮನುಜ, ಮರತಿದಿಲೇ ಭೂಮಿ ತಾಯಿಗೆ ಬಾರಾಗಿದಿಲೇ. ಮರತಿದಿಲೇ ಮನುಜ, ಮರತಿದಿಲೇ, ಮರತಿದಿಲೇ ಮನುಜ, ಮರತಿದಿಲೇ. ಭೂಮಿ ತಾಯಿಗೆ ಬಾರಾಗಿದಿಲೇ, ಭೂಮಿ ತಾಯಿಗೆ ಬಾರಾಗಿದಿಲೇ. ತಾಯಿಗೆ ನಾಯಿ ಮಾಡಿದಿಲೇ, ಕಂಗಿಗೆ ಲುಂಗಿ ಕೊಡಿಸಿದಿಲೇ. ತಾಯಿಗೆ ನಾಯಿ ಮಾಡಿದಿಲೇ, ಕಂಗಿಗೆ ಲುಂಗಿ ಕೊಡಿಸಿದಿಲೇ. ಒಂದು ಬಳಗವೆಲ್ಲ ಬರ ಮಾಡಿಕೊಂಡು, ಒಂದು ಬಳಗವೆಲ್ಲ ಬರ ಮಾಡಿಕೊಂಡು, ಗೋಳ ಬಾಗಿಲಕ ಬಂಡರ ಬಡದಿದಿಲೇ, ಗೋಳ ಬಾಗಿಲಕ ಬಂಡರ ಬಡದಿದಿಲೇ. ಮರತಿದಿಲೇ ಮನುಜ, ಮರತಿದಿಲೇ, ಮರತಿದಿಲೇ ಮನುಜ, ಮರತಿದಿಲೇ. ಭೂಮಿ ತಾಯಿಗೆ ಬಾರಾಗಿದಿಲೇ, ಭೂಮಿ ತಾಯಿಗೆ ಬಾರಾಗಿದಿಲೇ. ಸಾವಕಾಶ ಸಾವಕಾಶ. ತಲಿ ಮ್ಯಾಲ ಜುಟ್ಟ ಬೇಟಿದಿಲೇ, ಕಾವಿಯ ಬಟ್ಟೆ ನೀನು ಕಾಟಿದಿಲೇ. ತಲಿ ಮ್ಯಾಲ ಜುಟ್ಟ ಬೇಟಿದಿಲೇ, ಕಾವಿಯ ಬಟ್ಟೆ ನೀನು ಕಾಟಿದಿಲೇ. ಸೂಳೆಯ ಮನೆಯ ಶಾವಿಗೆ ಒಂದು, ಸೂಳೆಯ ಮನೆಯ ಶಾವಿಗೆ ಒಂದು, ಹಾಳ ಬಾವಿಗೆ ಹೋಗಿ ಬೇತಿದಿಲೇ, ಹಾಳ ಬಾವಿಗೆ ಹೋಗಿ ಬೇತಿದಿಲೇ. ಮರತಿದಿಲೇ ಮನುಜ, ಮರತಿದಿಲೇ, ಮರತಿದಿಲೇ ಮನುಜ, ಮರತಿದಿಲೇ. ಭೂಮಿ ತಾಯಿಗೆ ಬಾರಾಗಿದಿಲೇ, ಭೂಮಿ ತಾಯಿಗೆ ಬಾರಾಗಿದಿಲೇ. ನಮ ಪಾರ್ವತಿಪತೆ ಶಿವ ಹರ ಹರ ಮಹಾದೇವ. ಬ್ರಹ್ಮದೇವ ಎಚ್ಚರಿಸ್ತಾರ, ನಾ ಯಾವ ಕಾರಣಕ್ಕೋಸ್ಕರವಾಗಿ ನಿನ್ನನ್ನು ಲಗ್ನ ಮಾಡಿದ್ದೀನಲ್ಲ ಆ ಕಾರಣ ಮರೆತಿದಿ.
ಆ ಕಾರ್ಯ ನಡಿಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಕೇಳ್ತಾನವ. ಏನು ಮಾಡ್ಬೇಕು ಹೇಳ್ರಿ? ಅವಾಗ ಇಲ್ಲಿ ನೀ ಹಿಂಗ ರಾಜಮಹಲದೊಳಗೆ ಕುತ್ತುಕೊಂಡು ಅಂಥ ಯಾವ ಶ್ರೇಷ್ಠವಾಗಿರ್ತಕ್ಕಂಥ ಕನ್ಯೆಯನ್ನು ಪಡಿಬೇಕಾದ್ರೆ ಅದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಹೇಳ್ರಿ ಅಂತಂತ ನಾವು ಇದನ್ನೆಲ್ಲ ತ್ಯಾಗ ಮಾಡು. ಜಗಜ್ಜನನಿ ಆದಿಶಕ್ತಿ ಪರಾಂಬ ಜಗದಂಬೆಯಳ ಆರಾಧನೆಯನ್ನ ಮಾಡು, ಅವಳಿಂದ ವರವನ್ನು ಪಡ್ಕೋ, ಆವಾಗ ನಿನ್ನ ಸಂಕಲ್ಪ ಈಡೇ ಇರ್ತದ ಅಂತ ತಿಳ್ಕೊಂಡು ಬ್ರಹ್ಮದೇವ ಕಠೋರ ಶಬ್ದಗಳಿಂದ ಆ ಇಬ್ರು ದಂಪತಿಗಳಿಗೆ ಹೇಳ್ತಾರ. ಆಯ್ತು ಅಂತ ತಿಳ್ಕೊಂಡು ದಕ್ಷ ಪ್ರಜಾಪತಿ ಮತ್ತು ಅಗ್ನಿಸ ಅಂತಕ್ಕಂಥ ದಂಪತಿಗಳು ಏನ್ ಮಾಡ್ತಾರಂದ್ರೆ ವನಕ್ಕೆ ಹೋಗ್ತಾರ. ಎಲ್ಲ ರಾಜ ವೈಭವವನ್ನು ತ್ಯಾಗ ಮಾಡಿ ನೋಡ್ರಿ, ತ್ಯಾಗೇ ನೈಕೆ ಅಮೃತತ್ವ ಮಹಾನಶು. ತ್ಯಾಗದಿಂದ ದೇವರು ಕಾಣಿಸ್ತಾರೆ. ತ್ಯಾಗ ಆಗಬೇಕು. ಎಂಥ ತ್ಯಾಗ ಇರೋದು ಅಂತ ತಿಳ್ಕೊಂಡು ಕೇಳಿದ್ರ ಎಲ್ಲವನ್ನು ತ್ಯಜಿಸಿ, ದಕ್ಷ ಪ್ರಜಾಪತಿ ಯಾರವ? ರಾಜ ಮತ್ತು ರಾಣಿ. ಅವ್ರ ಹತ್ರ ಏನಿಲ್ಲ ಹೇಳ್ರಿ, ಕೈಗೊಂದು ಆಳ, ಕಾಲಿಗೊಂದು ಆಳ, ಎಲ್ಲ ದಾಸಿಯರು ಎಲ್ಲರೂ ಇದ್ರು ಅವ್ರ ಹತ್ರ. ಆದ್ರೆ ಬ್ರಹ್ಮದೇವ ಏನ್ ಹೇಳ್ತಾನ, ಇದನ್ನೆಲ್ಲ ತ್ಯಾಗ ಮಾಡಿ ಒಂದಿಷ್ಟು ಹೋಗು ದೂರ. ನೀವು ಅಂತೀರಿಲ್ಲ, ನಾವು ಬಿಡ್ಬೇಕತ್ತೀವ್ರಿ. ಏನ್ ಹೇಳ್ರಿ, ನಾವು ಬಿಡ್ಬೇಕತ್ತೀವ್ರಿ ಅಂತ ಅಂತೀರಿ. ನೀವು ಬಿಡ್ತೀರೇನು? ಈಗ ಮುಂದಿನ ವರ್ಷ ಒಂದು ತಿಂಗಳನ್ಗಟ್ಲೆ ಕಾರ್ಯಕ್ರಮ ನಡೆಯುತ್ತದೆ ಇಲ್ಲಿ. ತಾಳಿ ಹೊಡ್ರಿ. ಅವಾಗ ಎಲ್ಲಾರು ಬಿಟ್ಟು ಇಲ್ಲೇ ಇರ್ಬೇಕು. ಹೇಳಿದ್ರಲ್ಲಿ ಮಣ್ಣಿನ ದಿವಸ ಸನ್ನಿದೇವ್ರು ಎಲ್ಲ ನಮ್ಮ ವೈಭವವನ್ನು ತ್ಯಾಗ ಮಾಡಿ 5 ಕುಂಭಾಭಿಷೇಕವನ್ನು ಮಾಡಕ್ಕ ಗೋಪುರಕ್ಕ ಆ ನಡೆಯುವಂತ ಎಲ್ಲ ಕಾರ್ಯಕ್ರಮಕ್ಕ ನಿಮ್ಮದು ಭಾಗ್ಯ ಅಂತಂದ್ರೆ ಏನಂದ್ರೆ, ನೀವೆಲ್ಲರೂ ನಮ್ಮ ಜೀವಮಾನ ಇರುವಾಗ ಇಂಥ ಒಂದು ಮಹತ್ವವಾದ ಕೆಲಸ ಇಲ್ಲಿ ನಡೀತಾ ಇದೆ ಅಂದ್ರೆ ಅದು ನಮ್ಮಂಥ ಭಾಗ್ಯವಂತರು ಯಾರು ಇಲ್ಲ ಅಂತ ತಿಳ್ಕೊಬೇಕು ನೀವು. ಅದಕ್ಕೆ ಇದನ್ನೆಲ್ಲ ಬಿಟ್ಟು ಏನು ಬಿಡದ್ರಿ? ಒಬ್ಬ ಎಲ್ಲ ಬಿಟ್ಟು ಹೋಗ್ಬೇಕಂತಿದ್ದಂತ ಗಟ್ಟೆ ಹಿಡ್ಕೊಂಡಿದ್ದ. ನಾ ಎಲ್ಲ ಬಿಡ್ತೀನ್ರಿ ಅಂದವ. ಒಬ್ರು ಸಂತರು ಬಂದ್ರು, ಹೇಳಿದ್ರು, ಏನಪ್ಪ ನಿಂದು ಅಂದ್ರು. ಇಲ್ರಿ, ನಾ ಎಲ್ಲ ಬಿಡ್ಬೇಕಂತೀನಿ, ಬಿಡೋದೇ ಆಗಲ್ಲಾಗ್ಯದ ಅಂದವ. ನಾ ಎಲ್ಲ ಬಿಡ್ಬೇಕಂತೀನ್ರಿ, ಬಿಡೋದೇ ಆಗಲ್ಲಾಗ್ಯದ. ಆಗ ಅವ್ರಿಗೆ ಒಂದು ಯುಕ್ತಿ ಹೊಳಿತು. ಒಳಗೆ ಒಯ್ದ್ರು ಅವನಿಗೆ. ಆ ಕಂಬಿತ್ತು ಒಂದು ಮನೆಯೊಳಗೆ, ಕಂಬಗಳು ಇರ್ತಾವಲ್ಲ, ಆ ಕಂಬಕ್ಕೆ ಏನಂದ್ರು ಅವರು ಜೋರಾಗಿ ಅಪ್ಪಗೋ ಅಂದ್ರು. ಅವ ಅಪ್ಪಕೊಂಡ, ಜೋರಾಗಿ ಅಪ್ಪಗೋ ಅಂದವ. ಆ ಸಂತರು, ಆ ಮಹಂತರು, ಆ ಗುರುಗಳು ಏನಂದ್ರು, ಜೋರಾಗಿ ಅಪ್ಪಗೋ. ಜೋರಾಗಿ ಅಪ್ಪಕೊಂಡವ. ಇನ್ನಿಷ್ಟು ಜೋರಾಗಿ ಅಪ್ಪಗೋ. ಮತ್ತೆ ಜೋರಾಗಿ ಅಪ್ಪಕೊಂಡ. ಬಿಡು ಅಂದ್ರು ಅವರು. ಬಿಡು, ಬಿಟ್ಟು. ಇದು ಹ್ಯಾಂಗ ಅಪ್ಪಕೊಂಡಿದೆಯಲ್ಲ, ಇದನ್ನ ಹ್ಯಾಂಗ ಬಿಟ್ಟಿಯಲ್ಲ, ಹಾಂಗ ಬಿಡೋದನ್ನ ಕಲಿ ಅಂದಾಗ ನೀನು ಬಿಡೋದನ್ನ ಕಲಿತೀಪ್ಪ ಅಂತ ಹೇಳಿದ್ರು.
ಬ್ರಹ್ಮದೇವ ಹೇಳ್ತಾರ, ಪರಬ್ರಹ್ಮ ಪರಮಾತ್ಮನಿಯ ಅಂಶ ರೂಪವನ್ನು ನೀನು ಕೇಳಾಕ ಹೊರಟಿದೆಯಲ್ಲ, ಅದು ಸಾಧಾರಣವಿಲ್ಲ. ನೋಡ್ರಿ, ಬಹಳ ಜನಕ್ಕೆ ನನ್ಗೆ ಒಂದು ಕೆಟ್ಟ ಅನಿಸ್ತೈತೆ. ನಾನು ಎಲ್ಲಕ್ಕಿಂತ ಶ್ರೇಷ್ಠ ಯಾರು ಗೊತ್ತೇನ್ರಿ? ಕನ್ಯಾರತ್ನ. ಕನ್ಯಾರತ್ನ. ಪ್ರತಿಯೊಬ್ಬರು ಗಂಡ ಮಗ ಹುಟ್ಟಿತು ಅಂದ್ರೆ ಪೇಡೆ ಹಂಚ್ತಾರೆ. ನಿಮ್ಮ ಕಡೆ ಹೆಂಗ್ಯದೇನ್ರಿ? ಹೆಣ್ಣು ಮಗಳು ಹುಟ್ಟಿದಳು ಅಂದ್ರೆ ಏನು ಕೂಡ ಹಂಚ್ತೀರಿ? ಯಾಕ ಇಟ್ಯಾಕ ಭೇದ ಭಾವ? 1,00,000 ಇಟ್ಕೋರಿ. ಶಿವಮಹಾಪುರಾಣ ಕಥಾದ ಮಾಧ್ಯಮದಿಂದ ನಾವು ಹೇಳಕ್ ಇಷ್ಟಪಡ್ತೀವಿ, ಈ ಜಗತ್ತಿನೊಳಗ ಶಿವಮಹಾಕಥಾ ಬೋಧಾಮೃತವನ್ನು ಕೂಡ ಬೋಧಿಸ್ತಾ ಇದೆ. ಯಾರಿಗೆ ಹೆಣ್ಣು ಮಕ್ಕಳು ಇಲ್ಲ ಅವರು ದುರ್ಭಾಗ್ಯವಂತರು ಅಂತ ಹೇಳ್ತೈತೆ. ಯಾರ ಜೀವನದೊಳಗ ಕನ್ಯಾರತ್ನ ಜನ್ಮವೆಟ್ಟಿರಲ್ಲ ಅವರು ಭಾಗ್ಯವಂತರು ಅಂತ ತಿಳ್ಕೊಂಡು ಭಾಗ್ಯವಾನ ದಂಪತಿಗಳು ಭಾಗ್ಯವಂತರು ಅಂತ ಹೇಳಿದ್ದಾರೆ. ಯಾಕೆ ಹೇಳ್ರಿ? ಹುಟ್ಟಿದ ಮನೆ ಅಷ್ಟೇ ಬೆಳಗಂಗಿಲ್ಲಕ್ಕೆ, ಹುಟ್ಟಿದ್ದು ಬೆಳಗುತ್ತಾಳ, ಕೊಟ್ಟಿದ್ದು ಮನಿನೂ ಕೂಡ ಬೆಳಗುತ್ತಾಳ. ಈ ಹುಟ್ಟಿದ ಮನಿಯಿಂದ ಕೊಟ್ಟಿದ ಮನಿ ತನಕ ಆಕೆನ ದೀಪ ಹಂಗ ಪ್ರಜ್ವಲಿಸ್ತಿರ್ತದ, ಅದಕ್ಕೆ ಆಕೆ ಶ್ರೇಷ್ಠ ಅದಾಳ ಅಂತ ಹೇಳ್ತಾರ. ಅಷ್ಟೇ ಅಲ್ಲ, ಅವ್ರ ಮನೆಗೆ ಬಂದ್ರಂತ ತಿಳ್ಕೋರಿ ಯಾರಾದ್ರೂ ತಂದೆ ತಾಯಿಗಳು, ಇವು ಒಂದು ಚರಿಗೆ ತುಂಬಿ ಕೊಡ್ತಾವಿಲ್ಲ ಗೊತ್ತಿಲ್ಲ. ಹೆಣ್ಮಗಳು ಇದ್ದಳಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಬಂದಕ್ಕಿನ ಮೊದಲ ಕೇಳ್ತಾಳ, ನೀರು ಕುಡಿತೀರೇನೋ, ತರಲಿಲ್ಲ ಅಂತಂತಾಳೆ. ಪ್ರಸಾದ ಮಾಡ್ತೀರೇನೋ, ಊಟ ಮಾಡ್ತೀರೇನೋ. ನಾರು ಇಲ್ಲಿ ತನಕ ಹೇಳ್ತೀನಿ ನೋಡ್ರಿ, ಇಲ್ಲಿವರೆಗೆ ನಾವೆಲ್ಲ ಕಥೆ ಒಳಗೂ ಕೂಡ ಇದನ್ನ ಹೇಳ್ಕೊಂತ ಬಂದೀವಿ, ಇಲ್ಲಿನೂ ಕೂಡ ಅದನ್ನ ಹೇಳ್ತೀವಿ. ಕನ್ಯಾರತ್ನ ಯಾರ ಮನೆಯೊಳಗ ಐತಿ ಅವರು ಬಹಳ ಭಾಗ್ಯವಂತರು. ಆಮ್ಯಾಗೆ ಇನ್ನು ಮುಂದೆ ಯಾರಾದ್ರೂ ಮನೆಯೊಳಗ ಕನ್ಯಾಗಳು ಹುಟ್ಟದು ಅಂತಂದ್ರೆ ದಯವಿಟ್ಟು ಯಾರು ಜಿಲೇಬಿಯನ್ನು ಹಂಚಕ್ ಹೋಗ್ಬೇಡ್ರಿ. ಅದಕ್ಕೆ ತಕ್ಕಡಿ ಒಳಗೆ ತೂಗ್ರಿ, ಅದರ ಎಷ್ಟು ವಜ್ಜೆ ಐತಲ್ಲ ಅದರ 10 ಪಟ್ಟಲ್ಲ 100 ಪಟ್ಟಿನಷ್ಟು ಪೇಡೆ ನೀವೆಲ್ಲ ಸಮಾಜದೊಳಗ ಹಂಚ್ರಿ ಅಂತ ಹೇಳ್ತೀವಿ. ಬ್ರಹ್ಮದೇವನ ಆಜ್ಞೆಯನ್ನು ಪಡ್ಕೊಂಡು ಇವರಿಬ್ರು ಎಲ್ಲಿ ಹೊರಟ್ರು ಅಂದ್ರ ಅರಣ್ಯಕ್ಕೆ ಹೊರಟ್ರು. ಎಲ್ಲಾ ತ್ಯಾಗ ಮಾಡಿದ್ರು, ಬಿಟ್ರು. ಎಲ್ಲ ತ್ಯಾಗವನ್ನು ಮಾಡಿ ಇವ್ರು ಅರಣ್ಯಕ್ಕೆ ಹೋಗಿ ಏನು ಮಾಡಿದ್ರು ಅಂದ್ರೆ ತಮ್ಮ ಇರುಕೊಳಕ್ ಮೊದಲು ವ್ಯವಸ್ಥೆ ಮಾಡಿಕೊಂಡ್ರು. ಒಂದು ಸುಂದರವಾದ ಆಶ್ರಮವನ್ನು ಕಟ್ಟಿಕೊಂಡ್ರು. ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ಒಂದು ಸುಂದರವಾದ ದೇವಿಯ ಒಂದು ಮೂರ್ತಿಯನ್ನ ಸ್ವತಃ ತಯಾರಿಸಿದರು. ಆಮ್ಯಾಗ ಇಬ್ರು ವಿದ್ವಾನರಿರೋದ್ರಿಂದ ಯಜ್ಞ ಯಾಗಗಳನ್ನು ಕೂಡ ಮಾಡಕ್ ಶುರು ಮಾಡಿದ್ರು. ಇಷ್ಟು ಸುಂದರವಾಗಿ ಇಷ್ಟು ಕಠೋರವಾಗಿ ತಪ ನಡೀತಲ್ಲ. ಆಗ ಅನೇಕ ಯುಗಗಳು ಗತಿಸಿ ಹೋದವು. ಆಶ್ರಮ ತಯಾರು ಮಾಡಿದ್ರು, ಮೂರ್ತಿ ತಯಾರಾಯ್ತು. ಆಶ್ರಮದೊಳಗ ಸುಂದರವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರು. ಆಮ್ಯಾಗೆ ವ್ರತ ನಿಯಮಗಳನ್ನು ಶುರು ಮಾಡಿದ್ರು. ಈಗ ನೋಡ್ರಿ, ನವರಾತ್ರಿ ಒಳಗ ಕೆಲವೊಬ್ರು ಅನ್ನ ತ್ಯಾಗ ಮಾಡ್ತಾರೆ. ನಮ್ಮ ಕಡೆ ಏನ್ ತ್ಯಾಗ ಮಾಡಿರೋ ಅಂತ ಕೇಳಿದ್ರೆ ನಾವು ಚಪ್ಪಲ್ ಹಾಕೊಳ್ಳೋದು ಬಿಟ್ಟಿವ್ರಿ ಅಂತವು. ಬರೆಗಾಲಿನ ನಡೆ ನಿಮ್ಗೇನು ಭಾಳ ದೇವ್ರು ಬಂದು ಭೇಟಿ ಹಾಕ್ತಾನೆ ದಾರ್ಯಾಗ. ಏನು ತ್ಯಾಗ ಮಾಡ್ಬೇಕು ಹೇಳ್ರಿ? ಆಮ್ಯಾಗ ಉಪವಾಸ ಮಾಡಕ್ ಶುರು ಮಾಡಿದ್ರು. ನೀವು ಕೂಡ ಉಪವಾಸ ಮಾಡ್ತೀರಿ. ಉಪವಾಸ, ಉಪ ಅಂದ್ರ ಸಮೀಪ, ವಾಸ ಅಂದ್ರ ಅಲ್ಲಿರೋದು, ಅವನ ಹತ್ರ ಇರೋದು. ಎದರ ಹತ್ರ ಇರೋದು?
ಗೆಣಸಿನ ಹತ್ರ ಇರೋದು, ಸಾಬುದಾಣಿ ಹತ್ರ ಇರೋದು, ಖಜೂರಿ ಹತ್ರ ಇರೋದು, ಬಾಳೆಹಣ್ಣಿನ ಹತ್ರ ಇರುವುದು, ಎಲ್ಲ ಥರದ ಹಣ್ಣುಗಳನ್ನು ಹತ್ರ ಇರುವುದು. ಉಪವಾಸ ಅಂದ್ರೆ ಏನಂದ್ರೆ, ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು. ಯಾವ ಶಕ್ತಿಯ, ಯಾವ ದೈವದ ನಾವು ಅನುಸಂಧಾನವನ್ನು ಮಾಡ್ತೀವಲ್ಲ ಅವನ ಹತ್ರ ಇರೋದಕ್ಕ ಉಪವಾಸ 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 ಅಂತ ಕರ್ಕೊಂಡು ಬರ್ತಾರೆ. ವ್ರತ ನೇಮಾದಿಗಳನ್ನು ಮಾಡಬೇಕಾದ್ರೆ ಅಲ್ಪ ಆಹಾರವನ್ನು ತಗೋಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ರಿ? ಆ ತತ್ವದ ಹತ್ರ ಇರಬೇಕಾದ್ರೆ ನಮಗೆ ಆಲಸ್ಯ ಅಂತಕ್ಕಂಥದ್ದು ಬರಬಾರದು. ಆಲಸ್ಯ ಅಂತಕ್ಕಂಥದ್ದು ಬರಬಾರದು ಅಂತ ತಿಳ್ಕೊಂಡು ಉಪವಾಸಗಳು ಬಂದು, ಅಂದ್ರೆ ಶರೀರ ಆ ಮಾಡ್ತಕ್ಕಂಥ ಕೆಲಸಕ್ಕ ಅನುಗುಣವಾಗಿ ಆ ಶರೀರ ನಮ್ಗೆ ನಮ್ಮ ಜೊತೆ ಇರಬೇಕದು. ನೀವು ಕೊಡ್ರಿ ನೋಡ್ರಿ, ಭಾಳ ಊಟ ಮಾಡಿ ಬಂದ್ರೆ ತಿಳ್ಕೊರಿ, ಕಥ ಕೂತ್ರಿ, ಕೇಳಕ್ ಶುರು ಮಾಡಿದ್ರಿ, ಏನು ಬರ್ತಾವ್ರಿ? ಆವು ಮಯೇ ಒಬ್ರು ಯಾರ್ಯಾರ ಅಂದ್ರ ಒಟ್ಟು ಸಭಾ ಎಲ್ಲ ಅಂತ. ಯಾರ ಅಂದ್ರು ಅಂದ್ರೆ ನಾವು ತಿಳ್ಕೊಂಡ್ಬಿಡ್ತೀವಿ ಇದು ಬಹುತೇಕ ಕಂಠಮಟ್ಟ ತಿಂದ ಬಂದದ ಇಲ್ಲಿ ಅಂತ. ದಕ್ಷ ಪ್ರಜಾಪತಿ ಮತ್ತು ಅಗ್ನಿಸಾಯಿ ಇವ್ರು ಏನ್ ಮಾಡಕ್ ಶುರು ಮಾಡಿದ್ರು ಅಂದ್ರೆ ಉಪವಾಸ ವ್ರತಗಳನ್ನ ಮಾಡಕ್ ಶುರು ಮಾಡಿದ್ರು. ಎಷ್ಟು ಕಠೋರ ವ್ರತ ಮಾಡ್ತಾರ ನೋಡ್ರಿ. ಪಂಚಾಗ್ನಿಯ ಮಧ್ಯದೊಳಗೆ ಕೂತ್ಕೊಂಡು, ಬಹಳ ಕಠೋರವಾಗಿರ್ತಕ್ಕಂಥ ತಪ್ಪ ಅದು. ಹಿಂಗೆಲ್ಲ ಅಗ್ನಿಗಳನ್ನ ಪ್ರಕಟಿಸೋದು, ಅದರ ಮಧ್ಯಭಾಗದೊಳಗೆ ಅದರ ಶಾಖವನ್ನು ಬಡ್ಕೊಂತ ಜಗಜ್ಜನನಿ ಆದಿಶಕ್ತಿ ಪರಾಂಬ ಜಗಜ್ಜನನಿಯ ಆರಾಧನೆಯನ್ನು ಮಾಡಕ್ ಶುರು ಮಾಡ್ತಾರೆ. ಇಷ್ಟೆಲ್ಲ ಆರಾಧನೆಗಳನ್ನು ನಡೀತಿರ್ಬೇಕಾದ್ರೆ ಇದನ್ನೆಲ್ಲ ನೋಡಿ ಬ್ರಹ್ಮದೇವನಿಗೂ ಕೂಡ ನಾ ಎಂಥ ಕೆಲಸಕ್ಕೆ ಇವರಿಗೆ ಮುಂದೆ ಕಳಿಸಿದ್ನಿಲ್ಲ ಅಂತ ನೋಡಿ ಅವರಿಗೂ ಕೂಡ ಬಹಳ ಕಷ್ಟ ಅನುಭವಿಸ್ತಾರೆ. ಆದಿಶಕ್ತಿ ಪರಬ್ರಹ್ಮ ಪರಮಾತ್ಮನಿಯ ಧ್ಯಾನವನ್ನ ಮಾಡ್ಕೊಂತ ಕೂತಿರ್ತಾರೆ ದಂಪತಿಗಳು. ಅಷ್ಟೇ ಎಷ್ಟೋ ಯುಗಗಳು ಹೋಗ್ತಾವ, ಎಷ್ಟೋ ದಿವಸಗಳು ಹೋಗ್ತಾವ, ಆಮೇಲೆ ಉಪವಾಸನೂ ಹೋಗ್ತದ. ಅದನ್ನು ಬಿಟ್ಟು ಬರೇ ನೀರಿನ ಮ್ಯಾಗಿರಾಕ ಶುರು ಮಾಡ್ತಾರೆ. ಕೆಲವೊಬ್ರು ಇದಾರ ನವರಾತ್ರಿ ಒಳಗ ಒಂದು ಲವಂಗ ತಿಂದು ಬದುಕದವ್ರದ 9 ದಿವಸ ದಿನ ಒಂದೊಂದು ಲವಂಗ ತಿಂತಾರೆ ಅಷ್ಟೇ. ಯಾರಿಗೆ ಸಾಧ್ಯದ ಅವರು ಅಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟು ಕೊಟ್ಟು ತಪ ಅಂದ್ರೆ ಏನು? ಈ ಶರೀರಕ್ಕೆ ತಾಡನೆಯನ್ನ ಮಾಡೋದು, ಈ ಶರೀರಕ್ಕೆ ಕಷ್ಟ ಕೊಡೋದೇ ಒಂದು ತಪ. ಅಂಥ ಒಂದು ಕಠೋರವಾಗಿರ್ತಕ್ಕಂಥ ತಪವನ್ನ ಇವರಿಬ್ಬರು ದಂಪತಿಗಳು ಮಾಡ್ತಾ 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 ಕೊನೆ ಹಂತಕ್ಕೆ ಬರ್ತಾರ. ಆವಾಗ ಪರಬ್ರಹ್ಮ ಪರಮಾತ್ಮನಿಗೆ ಬಹಳ ದಯ ಬರ್ತದೆ. ಎಷ್ಟೋ ಯುಗಗಳಿಂದ ನನ್ನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಮತ್ತವ ಸಾಧಾರಣ ವ್ಯಕ್ತಿ ಅಲ್ಲ, ಅವ ದಕ್ಷ ಪ್ರಜಾಪತಿ, ಒಬ್ಬ ರಾಜ. ಇಷ್ಟೆಲ್ಲ ಸುಖದ ಸಂಪತ್ತಿಗೆಯನ್ನು ಬಿಟ್ಟು ತ್ಯಾಗ ಮಾಡಿ ಅದನ್ನೆಲ್ಲ ಬದಿಗಿಟ್ಟು, ಭೋಗ ಭಾಗ್ಯಗಳನ್ನೆಲ್ಲ ಬದಿಗಿಟ್ಟು ಇಲ್ಲಿ ಬಂದು ನನ್ನದೇ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಆ ಶಕ್ತಿಯ ಚೇತನಕ್ಕ ನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನಲ್ಲ ಅಂತ ತಿಳ್ಕೊಂಡು ತಾಯಿ ಆಗಿರ್ತಕ್ಕಂಥವಳು ಹೃದಯ ಕೋಮಲ ಆಗಿರ್ತದೆ. ತಾಯಿ ಬಹಳ ಕೋಮಲ. ಇಷ್ಟೆಲ್ಲ ಯುಗಗಳು ಹೋದ್ರ ಮ್ಯಾಗ ಆಕೆ ಕಣ್ಣು ಬಿಡ್ತಾಳೆ. ಅವಾಗ ಹೋಗ್ಯಾರ ಭೇಟಿ ಆಗಬೇಕು. ಯಾಕೆ ನನ್ನ ಧ್ಯಾನ ಯಾಕೆ ಮಾಡ್ತಾ ಇದ್ದಾರೆ, ನನ್ನ ಧ್ಯಾನವನ್ನು ಯಾಕೆ ಮಾಡಕತ್ತಾರೆ ಇವರು ಅಂತ ತಿಳ್ಕೊಂಡು ಹೋಗಿ ಪರಬ್ರಹ್ಮ ಪರಮಾತ್ಮನಿಗೆ ಒಂದ್ ದಿವಸ ಬ್ರಾಹ್ಮಿ ಮುಹೂರ್ತದೊಳಗೆ
ಬ್ರಾಹ್ಮಿ ಮುಹೂರ್ತದೊಳಗ ಬೆಳಗಿನ ಜಾವದಲ್ಲಿ ಪರಬ್ರಹ್ಮ ಪರಮಾತ್ಮನಿ ಯಾವ ಆಶ್ರಮದೊಳಗೆ ಕುತ್ಕೊಂಡು ದಂಪತಿಗಳು ಪ್ರಾರ್ಥನೆ ಮಾಡ್ತಿರ್ತಾರಲ್ಲ, ಆ ಆಶ್ರಮದ ಎದುರುಗಡೆ, ಆ ಆಶ್ರಮದೊಳಗ ಜಗಜ್ಜನನಿ ಆದಿಶಕ್ತಿ ವಿರಾಟ ಸ್ವರೂಪವನ್ನು ಧಾರಣೆ ಮಾಡಿ ಪ್ರಕಟಳಾಗ್ತಾಳ, ಪ್ರತ್ಯಕ್ಷಳಾಗ್ತಾಳ. ಇವರಿಬ್ರು ಕಣ್ಣು ಮುಚ್ಚಿಕೊಂಡು ಹಾಗ ತಪ ಮಾಡ್ತಿರ್ತಾರ. ಅವಾಗ ಹೇ ದಕ್ಷ ಪ್ರಜಾಪತಿ ಅಂತ ಒಂದು ಸ್ವರ ಕೇಳಿಸ್ತದ. ಹೇಳು, ನಾ ಬಂದಿನಿ, ನನ್ನನ್ನು ಕರೆದಿದ್ದ ಕಾರಣ ಏನು ಅಂತ ಕೇಳ್ತಾಳ ತಾಯಿ. ಯಾರೋ ನನ್ನನ್ನು ಕೂಗಾಕತ್ತಾರಂತ ತಿಳ್ಕೊಂಡು ಇಬ್ರು ದಂಪತಿಗಳು ಸಾವಕಾಶವಾಗಿ ಎಷ್ಟೋ ಯುಗಗಳಿಂದ ಕಣ್ಣು ಮುಚ್ಚಿಕೊಂಡು ಭಗವತಿಯ ಆರಾಧನೆಯನ್ನ ಮಾಡ್ತಿರ್ಬೇಕಾದ್ರೆ ಶಬ್ದಗಳ ರೂಪದೊಳಗ ವರ್ಣನ ಮಾಡಕ್ ಬರಂಗಿಲ್ಲ. ಅಂಥ ತಪದ ವರ್ಣನೆಯನ್ನ ದಕ್ಷ ಪ್ರಜಾಪತಿ ಮತ್ತು ಅಗ್ನಿಸ ಇವರಿಬ್ಬರು ದಂಪತಿಗಳ ತಪದ ವರ್ಣನೆ ಬಹಳ ಸುಂದರವಾಗಿ ಮಾಡಿದ್ದಾರೆ. ಅಂಥ ಯಾವ ಪರಿಸ್ಥಿತಿ ಒಳಗೆ ಯಾರೋ ನನ್ನನ್ನು ಕೂಗಾಕತ್ತಾರ ಅಂತ ತಿಳ್ಕೊಂಡು ಜಗಜ್ಜನನಿ ಬಂದು ಅವರಿಗೆ ಏನು ಧ್ವನಿ ಕೊಡ್ತಾಳಲ್ಲ, ಹೇಳಪ್ಪ. ದಕ್ಷ ಪ್ರಜಾಪತಿ ಸಾವಕಾಶ ಕಣ್ಣು ಬಿಟ್ಟು ನೋಡ್ತಾನ. ಯಾರನ್ನ ನಾನು ಆರಾಧನೆಯನ್ನು ಮಾಡ್ತಾ ಇದ್ದೀನಿ ಆ ಪರಬ್ರಹ್ಮ ಪರಮಾತ್ಮನಿ ಸಾಕ್ಷಾತ್ಕಾರವಾಗಿ ನನ್ನನ್ನು ದರ್ಶನ ಕೊಡಕ್ಕೆ ಬಂದಳಲ್ಲ, ನನ್ನ ಜೀವನ ಪಾವನ ಆಯ್ತು ಅಂತ ತಿಳ್ಕೊಂಡು ಇಬ್ರು ದಂಪತಿಗಳು ಎದ್ದು ಪರಬ್ರಹ್ಮ ಪರಮಾತ್ಮನಿಯ ಚರಣವನ್ನ ಹಿಡಿತಾರೆ. ಆವಾಗ ವರಂ ಬ್ರೂಹಿ, ಯಾಕೆ ನನ್ನನ್ನು ಕರೆದಿದ್ದು, ಇಷ್ಟ್ಯಾಕೆ ಕಷ್ಟ ತಗೊಂಡು ನೀನು ನನ್ನ ಆರಾಧನೆಯನ್ನ ಮಾಡಿದಿ, ಹೇಳು ಅಂತ ತಿಳ್ಕೊಂಡು ಇಬ್ರು ದಂಪತಿಗಳಿಗೆ ಕೇಳ್ತಿರುವಂತಹ ಸಂದರ್ಭದೊಳಗೆ ಬ್ರಹ್ಮದೇವನ ಆಜ್ಞೆ ಆಗ್ಯದ. ಏನಂತ? ನಿನ್ನಂಥ ಒಂದು ತೇಜಸ್ವಿ ಪುತ್ರಿಯನ್ನ, ಲಕ್ಷ ಕೇಳ್ರೆ, ನಿನ್ನಂಥ ಒಂದು ತೇಜಸ್ವಿ ಪುತ್ರಿಯನ್ನ ಪಡ್ಕೊಳ್ಳೋ ಸಲುವಾಗಿ ನಾವು ಆರಾಧನೆಯನ್ನ ಮಾಡಕತ್ತೀವಮ್ಮ ಅಂತ ಹೇಳ್ತಾರೆ ಅವರಿಬ್ರು ದಂಪತಿಗಳು. ನಿನ್ನಂಥ ಪುತ್ರಿ ಅಲ್ಲ, ನಮಗೆ ಇವತ್ತು ಹೀಗ ಹೇಗೆ ಅನ್ಸಕತ್ತದ ಅಂತ ತಿಳ್ಕೊಂಡು ಕೇಳಿದ್ರೆ, ನೀನೇ ನನ್ನ ಉದರದೊಳಗೆ ಬಂದು ನನ್ನ ಪುತ್ರಿಯ ಮೋಹವನ್ನು, ನನ್ನ ಪುತ್ರಿಯ ರೂಪದೊಳಗೆ ನೀನೇ ನನ್ನ ಅವತಾರ ಕೊಡಬೇಕು, ನನಗೆ ಅವತಾರ ಮಾಡಬೇಕು ಅಂತ ತಿಳ್ಕೊಂಡು ಇಬ್ರು ದಂಪತಿಗಳು ಬೇಡ್ಕೋತಾರೆ. ಅದಕ್ಕೆ ದೇವ್ರ ಹತ್ರ ಹೋದಾಗ ನೀವು ಕೂಡ ಬೇಡ್ಕೋಬೇಕು. ನೋಡ್ರಿ, ನೀವೆಲ್ಲ ಕೊಟ್ಟಿದ್ದೆಲ್ಲ ಅದ, ಆದ್ರ ನೀವೇ ಇಲ್ಲ. ಯಾರು ಹಿಂಗ ಅಂದಿರೇನ? ಪಂಡ್ರಪುರ ಕೂತಿರಿ ಒಂದ್ ದೇವ್ರು ತರ್ತೀರಿ, ತುಳಜಾಪುರ ಕೂತಿರಿ ಒಂದ್ ದೇವ್ರು ತರ್ತೀರಿ, ವೀರಭದ್ರೇಶ್ವರ ಕೂತಿರಿ ಒಂದ್ ದೇವ್ರು ತರ್ತೀರಿ. ಒಬ್ಬೊಬ್ರು ದೇವ್ರ ಮನ್ಯಾಗ ನೋಡ್ಬೇಕ್ರಿ, ಇಟ್ಟು ಗರ್ದಿಯಾಗಿರ್ತದ, ಒಂದಿಟ್ಟು ಜಾಗ ಇರಂಗಿಲ್ಲ ಅಲ್ಲಿ. ಒಂದು ವೇಳೆ ಅವೆಲ್ಲ ನಾಳೆ ನಡೆದು ಊಟ ಕೇಳಕತ್ತು ಅಂತ ತಿಳ್ಕೊರಿ. ಏನ್ ಮಾಡ್ತೀರಿ? ಮನುಷ್ಯ ಬಹಳ ಹುಷಾರದನ್ರಿ. ನಮ್ ಕಡೆ ಮಾಡ್ತಾರ, ಮತ್ತೆ ಈ ಕಡೆ ಮಾಡ್ತಾರಲ್ಲ, ಯಾರು ಗೊತ್ತು? ದೇವ್ರಿಗಂದ್ರ ಇಟಿಟೆ ಮಾಡ್ತೀರಿ. ಏನಂತೀರಿ ಅವಕ್ಕೆ? ಚಿಬುಟಿ ಅಂತಾರ ನಮ್ ಕಡೆ. ಈ ಕಡೆ ಏನಂತಾರ? ಸಣ್ಣ ಹೋಳಿಗೆ, ಅದ್ರಾಗ ಇಟ್ಟೆ ಹೂರ್ಣ ಇರ್ತದ್ರಿ, ಅಟ್ಟೆ ಅಡಿಕೆಕಿಂತ ಸಣ್ಣದು. ಅಡಕಿಗಿಂತ ಸಣ್ಣದ ಹೂರ್ಣ ಅದು. ಮತ್ತ ಗಣಪತಿದ ಬ್ಯಾರೆ, ವೀರಭದ್ರೇಶ್ವರದ ಬ್ಯಾರೆ, ಭ್ರಮರಾಂಬ ಬ್ಯಾರೆ, ಮುಂದೆ ಕಾಡಸಿದ್ದೇಶ್ವರ ದೇವ್ರದ ಬ್ಯಾರೆ, ಆ ಮಠದ ಬ್ಯಾರೆ, ಈ ಮಠದ ಬ್ಯಾರೆ. ಮತ್ತ ಅದು ಒಂದೇ ತಾಟನಾಗ, ಅದರ ಮ್ಯಾಗ ಎಡ್ಡು, ಮತ್ತ ಅದರ ಒಂದ್ ಇಟ್ಟಿಟ್ಟಿ ಒಂದ್ ಎಡ್ಡೆಡ್ಡಿ ಹನಿ ತುಪ್ಪ. ಎಡ್ಡಿ ಹನಿ. ಮತ್ತ ಮನೆಯವ್ರಿಗೆ ಹೆಂಗಿರ್ತವ್ರಿ ಹೋಳಿಗೆ? ಇಟ್ಟು ದೊಡ್ಡದು ಹೂರಣ ಹಾಕ್ತಾರ ಅದ್ರ.
ಹಾಕಿ ಒಂದು ದೊಡ್ಡ ತಗಡಿನ ಮ್ಯಾಗೆ ತಿಕ್ಕಿ ನಿಮಗೆ ಹೇಳ್ತೀನಿ, ಒಂದು ದಿವ್ಸ ಹೋಳ್ಗೆ ಮಾಡಿ ನಮ್ಮ ಗಣೇಶನ ಉಳ್ಳಕ್ಕೆ ಕರೀರಿ ಮನೆಗೆ ಹೇಳ್ತಾನವ. ಒಂದು ದಿವ್ಸ ಮಾಡಿ ನೋಡಿರ್ಬೇಕಾರೆ ಅವು ಉಣ್ಣಂಗಿಲ್ಲ ಅಂತ ಹೇಳಿ ಇಟೀಟ ಮಾಡ್ತೀರಿ. ಮತ್ತು ಒಂದು ಮರಾಠಿ ಒಳಗೆ ಮಾತದ, ತುಜ ಕಡ ಹಾತ ಮಾಜ ಕಡ ಭಾತ. ಮತ್ತೊಬ್ಬೊಬ್ರು ಏನು ಮಾಡ್ತಾರ್ರಿ, ಇಲ್ಲಿ ನೋಡಿಲ್ಲ ಬಿಡ್ರಿ, ನಾ ಇಲ್ಲಿ ನೋಡಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರ, ಅವು ಚಿಗುಟಿ ಒಯ್ದು ದೇವ್ರ ಮುಂದೆ ಇಟ್ಟು ನೈವೇದ್ಯ ಹಿಂಗೆ ಅರ್ಪಣೆ ಮಾಡಿ ನೀರು ಪ್ರೋಕ್ಷಣೆಯನ್ನು ಮಾಡಿ ಅದನ್ನು ಹೊಳ್ಳಿ ಒಯ್ಬೇಕ್ರಿ. ಒಬ್ಬೊಬ್ರು ಏನು ಮಾಡ್ತಾರ, ತಲೆ ಮ್ಯಾಗ ಇಡ್ತಾರ. ದೇವರು ಶಿವಲಿಂಗದ ಮ್ಯಾಗ ಇಡ್ತಾರ ಒಬ್ಬೊಬ್ರು ತಲೆ ಮ್ಯಾಗ. ನೀವು ಏನು ಮಾಡ್ರಿ, ಈಗ ಹೊಳ್ಳಿ ಮನೆಗೆ ಹೋಗೋಣ, ಬೆಲ್ಲದ ಪಾಕ ಮಾಡಿ ತಲೆ ಮ್ಯಾಗ ಸುರುಕೋರಿ, ಹಂಗ ಮನ್ಕೋರಿ ನೋಡೋಣ. ರಾತ್ರಿ ಏನಾತವ, ದೇವ್ರು ಏನು ತಿಂತಾನ ಹೇಳ್ರಿ? ದೇವ್ರಿಗೆ ಏನು ತಿನ್ನಂಗಿಲ್ಲವ. ನೀವು ದೇವ್ರಿಗೆ ಹೋಗ್ಬೇಕಾದ್ರೆ ಅಂತೀರಿ ನಮ್ಮದೊಂದು ಟೆಂಗ್ ಹೊಡ್ಕೊಂಬರ್ರಿ ಅಂತ ಹೇಳ್ತೀರಿ. ಹೊಳ್ಳಿ ಬರ್ಬೇಕಾದ್ರೆ ಅವ ಕೊಡವ, ಹೇ ಹಿಡಿ ನಿನ್ ಟೆಂಗ ಅನ್ನಂಗಿಲ್ಲ. ಅವ ಏನಂತನ್ರಿ, ಈ ತೋರಿ ನಿಮ್ಮ ಪ್ರಸಾದ ಅಂತಾನ. ಹಂಗ ದೇವ್ರು ಏನ್ ತಿಂತಾನ ಅಂತ ತಿಳ್ಕೊಂಡು ಕೇಳಿದ್ರೆ, ಇದಂ ನ ಮಮ, ಇದು ನಂದಲ್ಲ, ಇದು ನಂದಲ್ಲ, ಇದು ನಂದಲ್ಲ, ಇದು ನಿಂದು, ಇದು ನಿಂದು, ಇದು ನಿನಗೇ ಅರ್ಪಣೆ ಅಂತ ತಿಳ್ಕೊಂಡು ಏನು ನಂದು ನಂದದಲ್ಲ ಅದು ಮಾತ್ರ ಭಾವ, ಅದು ತಿಂದು ಬಿಡ್ತಾನ. ಅದಕ್ಕೆ ಯಾವತ್ತೂ ಕೂಡ ದೇವ್ರಿಗೆ ಏನಾದರೂ ಅರ್ಪಣೆ ಮಾಡಬೇಕಾದ್ರೆ ಇದು ನಂದಲ್ಲಪ್ಪ, ಇದು ನಿಂದ. ಮತ್ತೆ ಇಲ್ಲಿ ಸಾಕ್ಷಾತ್ ದೇವರೇ ಬಂದು ನಿಂತಾನ ಮುಂದೆ. ನೀವು ಮತ್ತೆ ದೇವರಿಗೆ ಹೋಗ್ಬೇಕಾದ್ರೆ, ದೇವರಿಗೆ ಭೇಟಿ ಆಗಕ್ಕೆ ಹೋದಾಗ ಏನ್ ಹೇಳ್ಬೇಕಂದ್ರ, ನಿಂದು ಕೊಟ್ಟಿದ್ದು ಎಲ್ಲ ನನ್ನ ಹತ್ರ ಅದ, ನೀನೇ ಇಲ್ಲ. ಹಿಂಗ ಭಾವನೆ ಎಲ್ಲರೂ ಬರ್ತದೇನ್ರಿ? ಈ ಭಾವನೆ ಯಾವಾಗ ಬರಕ್ ಸಾಧ್ಯ ಇದೆ ಅಂದ್ರೆ, ಇಂಥ ಕಥಾ ಪ್ರಸಂಗದೊಳಗೆ ಇಂಥ ಜಗದ್ಗುರುಗಳ ವಾಣಿಯನ್ನ ಕೇಳಿದಾಗ ಮಾತ್ರ ದೇವರನ್ನ ಮನೆಗೆ ಕರ್ಕೊಂಡು ಹೋಗುವಂತ ಭಾವನೆ ಬರ್ತದ, ಹೊರತಾಗಿ ಬರಕ್ ಸಾಧ್ಯ ಇಲ್ರಿ. ಪರಬ್ರಹ್ಮ ಪರಮಾತ್ಮನೇ ಅವನ ಮುಂದಗಡೆ ಬಂದು ನಿಂತ್ಕೊಂಡಿದ್ದಾಳ, ಪ್ರತ್ಯಕ್ಷಳಾಗಿದ್ದಾಳ. ಏನು ಬೇಕು ಕೇಳು ಅಂತ ತಿಳ್ಕೊಂಡು ಕೇಳಿದಾಗ ಬಹಳ ಸ್ವಚ್ಛವಾಗಿ ಅವರಿಬ್ಬರು ಮಾತು ಹೇಳ್ತಾರೆ. ಒಂದು ಮಾತ, ನೋಡಮ್ಮ ನಮಗೆಲ್ಲ ಅದ, ನಿನ್ನ ದಯಾದೃಷ್ಟಿಯಿಂದ ನಮ್ಮ ಮನೆಯೊಳಗೆ ಎಲ್ಲ ಅದ, ಆದ್ರೆ ಈ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ, ಈ ಜಗತ್ತನ್ನೇ ಬೆಳಗುವ ಸಲುವಾಗಿ ಒಂದು ಶ್ರೇಷ್ಠ ಕನ್ಯೆ ಇಲ್ಲ. ಆ ಕನ್ಯೆ ರೂಪದೊಳಗ ನೀನೇ ನಮ್ಮ ಮನೆಯೊಳಗೆ ಬರಬೇಕು ಅಂತ ತಿಳ್ಕೊಂಡು ಅವರಿಬ್ರು ವರ ಕೇಳ್ತಾರೆ. ಅವರಿಗೆ ವರ ಕೇಳ್ತಾರೆ, ನೀನೇ ಬರಬೇಕು, ನೀನೇ ನಮ್ಮ ಉದರದೊಳಗೆ ಬಂದು ಅವತಾರ ತಾಳಬೇಕು ಅಂತ ತಿಳ್ಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಕೇಳ್ತಾರೆ. ಅವಾಗ ಬಹಳ ಪ್ರೀತಿ ವಾತ್ಸಲ್ಯ ಪ್ರೇಮದಿಂದ, ಆಯ್ತು ತಥಾಸ್ತು, ನೀ ನನ್ನ ಹತ್ರ ಏನದ ಕೇಳೋರು ಬಹಳ ಜನ ಅದಾರ, ಆದ್ರೆ ನೀನು ನನ್ನನ್ನೇ ಕೇಳಕತ್ತೀಯಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವರದಾನ ನೀನು ಕೇಳಿದಿ. ಒಂದು ಯೋಗ್ಯ ಸಮಯ ಬಂದಾಗ ನಾನು ನಿನ್ನ ಉದರದೊಳಗೆ ಪ್ರಕಟನಾಗ್ತೀನಿ ಅಂತ ತಿಳ್ಕೊಂಡು ಆ ತಾಯಿಗೆ ಅವಳು ಆಶೀರ್ವಾದ ಮಾಡ್ತಾಳ. ತಾಯಿಗೆ ಆಶೀರ್ವಾದ ಮಾಡ್ತಾಳ. ಆದ್ರ ದಕ್ಷ ಬ್ರಹ್ಮ ಕೇಳು ಇಲ್ಲಿ ಅಂತಳಕ್ಕೆ, ನೋಡು ನೀ ಕರಾಕತ್ತಿ ಅಂತ ತಿಳ್ಕೊಂಡು ನಾ ಮನೆಗೆ ಬರಾಕತ್ತೀನಿ. ಇದು ಲಕ್ಷದ ಗಿಡ್ರೆ ಎಲ್ಲರೂ.
ನೀನು ಕರೆದಿ ಅಂತ ತಿಳ್ಕೊಂಡು ನಾನಿನ್ನ ಜೀವನದೊಳಗೆ ಬರಕತ್ತೀನಿ. ಆದ್ರ ಯಾವ ಸಂದರ್ಭದೊಳಗ ಮುಂದೆ ಯಾವುದಾದ್ರೂ ಒಂದು ಸಂದರ್ಭ ಬತ್ತು ಅಂತ ತಿಳ್ಕೊ, ನಿನ್ನ ವಾಣಿಯಿಂದ ನನ್ನ ಅಪಮಾನ ಆಯಿತು ಅಂತಂದ್ರ ಯಾರಿಗೆ ಹೇಳಕತ್ತಾಳ್ರಿ? ದಕ್ಷ ಪ್ರಜಾಪತಿ ಹೇಳಕತ್ತಾಳ. ಯಾರು ಹೇಳಕತ್ತಾಳ? ಪರಬ್ರಹ್ಮ ಪರಮಾತ್ಮನಿ ಹೇಳಕತ್ತಾಳ. ನೀ ಕರೆದಿ ಅಂತ ತಿಳ್ಕೊಂಡು ನಾ ಬರಾಕತ್ತೀನಿ, ಅಂತ ವರದಾನ ನಿನಗ ಕೊಟ್ಟಿನಿ. ಆದ್ರ ಅದಲ್ಲ, ಅದು ಬಹಳ ದೊಡ್ಡ ಆಘಾತ ಇದು. ಆದ್ರ ಒಂದು ವಿಚಾರ ತಲೆಯಾಗಿಟ್ಕೋ, ಯಾವತ್ತ ನನ್ನ ಅಪಮಾನ ನಿನ್ನ ವಾಣಿಯಿಂದ ಆಗತ್ತದ, ನಿನ್ನಿಂದ ಯಾವ್ದಾದ್ರೂ ಒಂದು ರೀತಿ ಒಳಗ ನನ್ನ ಅಪಮಾನ ಆಯ್ತು ಅಂತಂದ್ರ ಅದೇ ಕ್ಷಣ ತಕ್ಷಣ ಅದೇ ವೇಳೆಯಲ್ಲಿ ಈ ಶರೀರ ನಾನು ತ್ಯಾಗ ಮಾಡಿ ಮತ್ತೆ ನನ್ನ ಲೋಕಕ್ಕೆ ನಾ ಹೋಗ್ತೀನಿ ಅಂತ ಜಗಜ್ಜನನಿ ಮಾತಾ ಯಾರಿಗೆ ಹೇಳ್ತಾಳ? ದಕ್ಷ ಪ್ರಜಾಪತಿ ಹೇಳ್ತಾಳ. ಅವಾಗ ಅವನಿಗೆ ಅದು ಏನು ಅನಿಸ್ಲಿಲ್ಲ. ಆಯ್ತಮ್ಮ, ಆಯ್ತಂತ ತಿಳ್ಕೊಂಡು ಆ ಕೊಟ್ಟಿರ್ತಕ್ಕಂಥ ವಚನವನ್ನ ನಾನು ಪಾಲನೆ ಮಾಡ್ತೀನಿ ಅಂತ ತಿಳ್ಕೊಂಡು ವಚನ ಕೊಡ್ತಾನ. ತಥಾಸ್ತು ಅಂತಳಾಕಿ. ಆಯ್ತು, ನೀವಿನ್ನು ಹೋಗ್ರಿ, ಒಂದು ಯೋಗ್ಯ ಸಮಯ ಬಂದಾಗ ನಾ ನಿಮ್ಮ ಉದರದೊಳಗ ಅವತಾರವನ್ನು ತಾಳ್ತೀನಿ ಅಂತ ತಿಳ್ಕೊಂಡು ಜಗಜ್ಜನನಿ ಆದಿಶಕ್ತಿ ವರದಾನವನ್ನು ಕೊಡ್ತಾಳ. ವರದಾನ ಕೊಟ್ಟು ಇವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಆ ಪರಬ್ರಹ್ಮ ಪರಮಾತ್ಮನ ನಮಸ್ಕಾರ ಮಾಡುವಷ್ಟರಲ್ಲೇ ಅಂತರ್ಧ್ಯಾನನಾಗಿ ಬಿಡ್ತಾಳ. ಬಹಳ ಆನಂದ ಅನಿಸ್ತದೆ ಇವ್ರಿಗೆ. 60,000 ಕನ್ಯೆಗಳಿದ್ದು ಇವನಿಗೆ, 10,000 ಪುತ್ರರಿದ್ರು. ಇವೆಲ್ಲ ಹಡಿಬೇಕಾದ್ರ, ಇವೆಲ್ಲ ಜನ್ಮ ಕೊಡಬೇಕಾದ್ರೆ ಅಷ್ಟು ಆನಂದ ಆಗಿತ್ತಿಲ್ಲ ಅವನಿಗೆ. ಆದ್ರೆ ಇಂಥ ಯಾವ ಜಗಜ್ಜನನಿ ಆದಿಶಕ್ತಿ ಪರಬ್ರಹ್ಮ ಪರಮಾತ್ಮಿನಿ ಕನ್ಯೆ ರೂಪದೊಳಗ ಕೇಳ್ಕೊಂಡ ಮ್ಯಾಗ ಬರ್ತೀನಿ ಅಂತ ಶಬ್ದ ಕೊಟ್ಟ ತಕ್ಷಣ ಸಾಕು ಅವ್ರಿಗೆ ಇಷ್ಟು ಆನಂದ ಆಗ್ತದಲ್ಲ. ಇವೆಲ್ಲ ಏನು ಮಕ್ಕಳಿದ್ದು ಅಲ್ಲಿ ಇವೆಲ್ಲ ಮರೆತು ಬಿಡ್ತಾರ. ಅವರು ಆಕಿಂದ ದಾರಿ ನೋಡ್ಕೋತ ಕೂಡ್ತಾರ. ನೋಡ್ರಿ, ಹೊಳ್ಳಿ ಮನೆಗೆ ಬರ್ತಾರ, ರಾಜಮಹಲಕ್ಕೆ ಬರ್ತಾರ. ಈ ಎಲ್ಲ ಆನಂದದ ಸುದ್ದಿ ಬ್ರಹ್ಮದೇವನಿಗೂ ಕೂಡ ಗುರುತಾಗ್ತದ. ಅನೇಕ ಯುಗಗಳು ಹೋದ ಮ್ಯಾಗ ಪರಬ್ರಹ್ಮ ಪರಮಾತ್ಮನಿ ತನಗೆ ಕೊಟ್ಟಿರ್ತಕ್ಕಂಥ ವಚನವನ್ನು ಪಾಲನೆ ಮಾಡಬೇಕು ಅಂತ ತಿಳ್ಕೊಂಡು ಒಂದ್ ದಿವಸ ಒಂದು ಯೋಗ್ಯ ಸುವರ್ಣ ಸಂಧಿಯನ್ನು ನೋಡಿ, ಯೋಗ್ಯ ನಕ್ಷತ್ರದ ಮೇರೆಗೆ ಅಗ್ನಿಸ ಅಂತಕ್ಕಂಥ ದಕ್ಷ ಪ್ರಜಾಪತಿಯ ಏನು ಪತ್ನಿ ಅದಳಲ್ಲ, ಆಕೆಯ ಗರ್ಭದಲ್ಲಿ ಅವತಾರದ ಬೀಜವನ್ನು ಬಿತ್ತುತ್ತಾಳೆ. ಆವಾಗ ದಾಸಿಯಾಗಿರ್ತಕ್ಕಂಥವಳು ಓಡೋಡಿ ಬಂದು ದಕ್ಷ ಪ್ರಜಾಪತಿಗೆ ಹೇಳ್ತಾಳೆ ಆನಂದದ ಸುದ್ದಿ. ಆನಂದದ ಸುದ್ದಿ ನೋಡ್ರಿ, ನೀವು ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ತಪವನ್ನು ಗೈದ್ರಿ, ಆ ತಪದ ಫಲ ಈಗ ನಿಮ್ಗೆ ಪ್ರಾಪ್ತ ಆಗದದ. ಈಗ ಗರ್ಭದೊಳಗ ನಿಮ್ಮ ಧರ್ಮ ಪತ್ನಿ ಈಗ 1 ತಿಂಗಳ ಗರ್ಭಿಣಿ ಅದಾಳ ಅಂತ ತಿಳ್ಕೊಂಡು ಆ ದಾಸಿ ಆಗಿರ್ತಕ್ಕಂಥವಳು ಬಹಳ ಸುಂದರವಾಗಿ ಆನಂದದ ವಾರ್ತೆಯನ್ನ ದಕ್ಷ ಪ್ರಜಾಪತಿಗೆ ಹೇಳ್ತಾಳೆ. ದಕ್ಷ ಪ್ರಜಾಪತಿಗೆ ಹೇಳಿದ ಕ್ಷಣ ದಕ್ಷ ಪ್ರಜಾಪತಿ ಎಲ್ಲಿಲ್ಲದ ಆನಂದ. ಯಾಕೆ ಹೇಳ್ರಿ? ನಿಮಗೂ ಆನಂದ ಆಗ್ತದಿಲ್ಲ? ಜಗದ್ಗುರುಗಳು ಇಂತಿಂಥ ತಾರೀಕು ನಮ್ಮ ಊರಿಗೆ ಬರ್ತಾರ, ನಿಮ್ಮ ಮನೆಗೆ ಬರ್ತಾರ ಅಂತ ತಾರೀಕು ಕೊಟ್ರ ತಿಳ್ಕೊರಿ. ಏನೇನು ಮಾಡ್ತೀರಿ ನೀವು? ಅವಾಗ ಅವೆಲ್ಲ ಗೂಟಕ್ಕಿದ್ದೀವಿ ಲಿಂಗೆಲ್ಲ ಒಳ ಹಾಕೋತೀರಿ. ಮೊದಲ ರಬ್ಬಗೆ ಭಸ್ಮ ಹಚ್ಕೋತೀರಿ, ಚಲೋ ದೊಡ್ಡದೊಂದು ಗಂಧ ಹಚ್ಕೋತೀರಿ, ಚಲೋ ಬಟ್ಟೆ ಹಾಕೋತೀರಿ, ಹೊರಗೆ ಸಾಲಾರ್ದಟ್ಟು ರಂಗೋಳಿ ತೆಗಿತೀರಿ. ಅದಕ್ಕೆ ನಾವೊಂದು ಯೋಜನೆ ಮಾಡ್ಕೊಂಡಿವಿ ಮಹಾರಾಷ್ಟ್ರದೊಳಗೆ. ಅವ್ರಿಗೆ ಅದನ್ನು ಮಾಡಕ್ಕೆ ಬರಲ್ಲ, ನಾವೇ ಮಾಡ್ಬೇಕಾಗತ್ತೆ. ನಾವು ಏನು ಯೋಜನೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಬರ್ರಿ ಅಂದ್ರೆ ಹೂ ಅಂದ್ಬಿಡ್ತೀವಿ ನಾವು ಅಷ್ಟೇ. ಅವ್ರಿಗೆ ಹೇಳ್ಬಿಡ್ತೀವಿ ನಮ್ಗೆ ಯಾವಾಗ ಬರೋದು ಅವಾಗ ಬರ್ತೀವಿ, ನೀವೇನು ಚಿಂತೆ ಮಾಡಿಬಿಡ್ರಿ ಅಂತೀವಿ ನಾವು. ದಿಢೀರಂತ ಹೋಗಿಬಿಡ್ತೀವಿ ಅವ್ರ ಮನೆಗೆ. ಅವಾಗ ನೋಡ್ಬೇಕ್ರಿ ಅವ್ರ ಅವತಾರಗಳು. ಬರವರದಾರ ಅಂತ ಗೊತ್ತಾದ ಮ್ಯಾಗ ಎಲ್ಲ ಚಲೋ ತಯಾರಿ ಮಾಡ್ತೀರಿ.
ದಿನಾಲು ಶಿವಭಕ್ತನಾಗಿರ್ತಕ್ಕಂಥವನು ಹೇಗಿರ್ಬೇಕು ಅಂದ್ರೆ ದಿನಾಲು ಕೂಡ ಶುಚಿರ್ಭೂತನಾಗಿನೇ ಇರಬೇಕು. ಗುರುಗಳು ಮನೆಗೆ ಬರ್ತಾರೆ ಅಂತ ತಿಳ್ಕೊಂಡು ಬಸ್ ಮಚ್ಕೋಬಾರ್ದು. ದಿನನಿತ್ಯವಾಗಿ ಭಸ್ಮವನ್ನ ಕಪಾಳದ ಮೇಲೆ ಧರಿಸ್ತಾನೆ ಇರಬೇಕು. ದಿನನಿತ್ಯವಾಗಿ ಕೊಳಾಗ ಲಿಂಗ ಹಾಕೊಂಡೇ ಇರಬೇಕು. ಯಾವತ್ತೂ ಕೂಡ ಲಿಂಗ ತೆಗೆದಿಡಬಾರದು. ಇದನ್ನು ನೋಡಬೇಕು ಅಂತ ತಿಳ್ಕೊಂಡು ನಾವು ಹಂಗ ಯೋಚನೆ ಮಾಡೀವಿ. ಮತ್ತೆ ಈ ದಕ್ಷ ಪ್ರಜಾಪತಿಗೆ ಬರ್ತಾಳ ಅನ್ನೋದು ಗೊತ್ತದಿಲ್ರಿ. ಯಾರು ಬರಕತ್ತಾರ? ಪರಬ್ರಹ್ಮ ಪರಮಾತ್ಮನಿ ಬರಕತ್ತಾಳ. ಆಕೇನು ಸಾಧಾದ ಅಂಥ ಯಾವ ಪರಬ್ರಹ್ಮ ಪರಮಾತ್ಮನಿಯ ಗರ್ಭ 1 ತಿಂಗಳ ಆಗ್ಯಾದ ಅಂತ ಹಿಂಗ್ ಗುರುತಾದ ತಕ್ಷಣ ಎಲ್ಲಿಲ್ಲದ ಆನಂದ ಅವನಿಗೆ ಶುರು ಆಯ್ತು. ಹೇದ ಕ್ಷಣವೇ ಅವನ ಕೊಳ್ಳಲಿರ್ತಕ್ಕಂಥ ಒಂದು ವಜ್ರದ ಹಾರವನ್ನು ತೆಗೆದು ದಾಸಿಗೆ ದಾನವಾಗಿ ಕೊಟ್ಟು ಬಿಡ್ತಾನ. ಈ ಆನಂದದ ಸುದ್ದಿ ಎಲ್ಲಾ ರಾಜಮಹಲದೊಳಗೆ ಎಲ್ಲಾ ಕಡೆ ಪಸರಿಸ್ತದ. ಎಲ್ಲರ ಆನಂದದಿಂದ 1ನೇ ತಿಂಗಳು ಹಿಡ್ಕೊಂಡನ ಎಲ್ಲರೂ ಆನಂದೋತ್ಸವವನ್ನು ಸಾಜರಕ್ಕೆ ಅವರನ್ನ ಎಲ್ಲವನ್ನ ಹಬ್ಬ ಮಾಡ್ದಂಗ ಮಾಡಕ್ ಶುರು ಮಾಡ್ತಾರೆ. 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, 3 ತಿಂಗಳು ಹೋದ ಮ್ಯಾಗ ಈಗಿಗೆ ಏನಂತೀರಿ ನೀವು? ಬಂಕಿ ಕಾಡ್ತಾವ. ನಿಮಗೂ ಬಂಕಿ ಹತ್ತಿರ್ಬೇಕಿಲ್ಲ? ನಿಮ್ಮೂ ಬಂಕಿ ಅಂತವ್ ಇರ್ತಾವ ಹೇಳಿ ನಿಮಗೆ. ಪ್ರಪಂಚದೊಳಗ ನಿಮಗೂ ಕೂಡ ಬಂಕಿ ಕಾಡ್ತಾವ. ಅವು ಎಂಥವು ಇರ್ತಾವಂದ್ರ ಅವೇನು ಸಂಬಂಧ ಸೂತ್ರಗಳಿಲ್ಲರ್ತಕ್ಕಂಥ ಬಂಕಿಗಳು ಇರ್ತಾವ. ನಾವು ಮಾತಾ ಅಗ್ನಿಸ ದಕ್ಷ ಪ್ರಜಾಪತಿಗೆ ಹೇಳ್ತಾಳ. ಏನಂತ ಹೇಳ್ತಾಳ ನೋಡ್ರಿ, ನನಗೆ ಯಾಕೋ ಇವತ್ತ ಶಿವಾಲಯಕ್ಕೆ ಹೋಗೋಂಗ ಅನ್ಸಾಕತ್ತೈತಿ ಅಂತಂತಾಳೆ. ನನಗೆ ಯಾಕೋ ಇವತ್ತ ಶಿವಾಲಯಕ್ಕೆ ಹೋಗಬೇಕು ಅಂತ ಅನಿಸ್ತದ. ಇವತ್ತೊಂದೇ ದಿವಸ ಅಲ್ಲ, ದಿನಾಲು ನನಗೆ ಹೊಸ ಹೊಸ ಶಿವಾಲಯಕ್ಕೆ ಹೋಗ್ಬೇಕು ಅನಿಸ್ತದ ಅಂದ್ಳಕಿ. ನೋಡ್ರಿ, ಇದು ನನಗೆ ಬೆಂಕಿ ಏನಂತೀರ ಅದಕ್ಕೆ? ಡೊಹಾಳೆ ಅಂತಾರ ಮರಾಠಿ ಒಳಗೆ. ಬೆಂಕಿ ಕಾಡಕತ್ತವ ಅಂದ್ರೆ ಅದಕ್ಕೆ ನೀವು ನನಗ ಅಂಥದ್ದೊಂದು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ರು. ಬಹಳ ಆನಂದ ಆಯ್ತು ಅವನಿಗೆ. ಯಾಕೆ ಹೇಳ್ರಿ? ಯಾರ ಸಲುವಾಗಿ ಗರ್ಭವನ್ನು ಕೇಳ್ತಾ ಇದ್ದಾರೆ? ಅಂಥ ಒಂದು ಶ್ರೇಷ್ಠ ಗರ್ಭ ನನಗೆ ಕೊಡು. ಈ ಗರ್ಭದಿಂದ ಉತ್ಪತ್ತಿ ಆಗಿರುವಂತ ಪರಬ್ರಹ್ಮ ಪರಮಾತ್ಮನಿಯನ್ನ ಪರಮಾತ್ಮನಿಗೆ ಧಾರ ಎರೆದು ಲಗ್ನ ಮಾಡುವಂತ ವಿಚಾರದಿಂದ ಅವರು ಕನ್ಯೆಯನ್ನು ಕೇಳಿದ್ದಾರೆ. ಅಂಥ ಪರಬ್ರಹ್ಮ ಪರಮಾತ್ಮನಿ ಉದರದೊಳಗ ಅದಾಳ. ಮತ್ತು ಆಕೆಯ ಇಚ್ಛೆ ಏನದ? ಪರಮಾತ್ಮನಿಗೆ ಸಮರ್ಪಣೆ ಆಗಬೇಕು ಅಂತಕ್ಕಂಥದ್ದು ಭಾವನೆ ಅಲ್ಲದ. ಆಮ್ಯಾಗ ಏನಾಗತ್ತೆ ಹೇಳ್ರಿ? ಪರಬ್ರಹ್ಮ ಪರಮಾತ್ಮನಿಯನ್ನ ಪರಮಾತ್ಮನನ್ನೇ ಸೇರಬೇಕು ಅನ್ನುವಂಥ ಇಚ್ಛೆ ಆ ಉದರದೊಳಗಿರ್ಬೇಕಾದ್ರೆ ಆ ಇಬ್ಬರು ದಂಪತಿಗಳು ಕೂಡ ಅದನ್ನೇ ಮನುಷ್ಯನೊಳಗಿಟ್ಟುಕೊಂಡು ಧ್ಯಾನವನ್ನು ಮಾಡಿದಾರ, ತಪವನ್ನು ಮಾಡಿದಾರ. ಪರಬ್ರಹ್ಮ ಪರಮಾತ್ಮನಿಗೆ ದಾನವನ್ನು ಕೊಟ್ಟು ಆ ಕನ್ಯೆಯನ್ನು ಧಾರೆ ಎರಿಬೇಕು ಅಂತ ತಿಳ್ಕೊಂಡು ಸಂಕಲ್ಪಿತರಾಗಿ ಆ ಗರ್ಭ ನಿಂತದ. ಎಷ್ಟು ಆನಂದ ಆಗಬಾರ್ದು ಹೇಳ್ರಿ? ದಕ್ಷ ಪ್ರಜಾಪತಿ ಆಜ್ಞೆ ಹೊರಡಿಸದ. ದಿನಾ ಒಂದು ಶಿವಾಲಯ, ಬೇರೆ ಬೇರೆ ಸಪ್ತರ್ಷಿಗಳನ್ನು ಕರೆದು, ವಿಶ್ವಕರ್ಮನನ್ನು ಕರೆದು ಅನೇಕ ಶಿವಾಲಯಗಳನ್ನು ರಚನೆ ಮಾಡಕ್ ಶುರು ಮಾಡ್ತಾರೆ. ದಿನಾಲು ಒಂದೊಂದು ಶಿವಾಲಯಕ್ಕೆ ಹೋಗಿ ಈಕೆ ಏನ್ ಮಾಡ್ತಾಳೆ ಅಂದ್ರೆ
ಪ್ರತಿಯೊಂದು ಶಿವಾಲಯಕ್ಕೆ ಹೋಗಿ ಸ್ವತಃ ಎಲ್ಲವನ್ನ ತೆಗೆದುಕೊಂಡು ಬಂದು ಪೂಜಾ ಸಾಮಗ್ರಿಗಳನ್ನು ತಗೊಂಡ್ಬಂದು ಆ ಶಿವಲಿಂಗಕ್ಕೆ ಪೂಜೆಯನ್ನ ಮಾಡ್ತಾರೆ. ಶಿವಲಿಂಗದ ಪೂಜೆಯನ್ನ ಮಾಡ್ತಾಳ, ಶಿವ ಧ್ಯಾನವನ್ನ ಮಾಡ್ತಾಳ, ಶಿವನ ಸ್ಮರಣೆಯನ್ನ ಮಾಡ್ತಾಳ. ಹಾಗೆ ದಿನಂಪ್ರತಿ ಬೇರೆ 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 ಮಂದಿರಗಳಿಗೆ ಹೋಗಿ ಅನೇಕ ನಾನಾ ವಿಧ ಅಂಕಿತ ನಾಮಗಳಿರುವ ಶಿವಾಲಯಗಳಿಗೆ ಹೋಗಿ ಪರಬ್ರಹ್ಮ ಪರಮಾತ್ಮನಿಯ ಆರೋಗ್ಯ ಮತ್ತು ಚೆನ್ನಾಗಿರ್ಲಿ, ಇದನ್ನು ನಿನಗೇ ದಾರಿ ಎರಿತೀನಿ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಸಂಕಲ್ಪವನ್ನು ಮಾಡ್ತಾ ಮಾಡ್ತಾ ದಕ್ಷ ಪ್ರಜಾಪತಿಯ ಪತ್ನಿಯಾಗಿರ್ತಕ್ಕಂಥ ಅಗ್ನಿಸ ತುಂಬಿ ಗರ್ಭಿಣಿ ಇದ್ದಾಗ ದೇವಾಲಯದ ಪೂಜೆಯನ್ನು ಮಾಡ್ತಾಳೆ. ಬಹಳಷ್ಟು ಜನರಿಗೆ ಇದರ ಮೂಢನಂಬಿಕೆ ಇದೆ. ಗರ್ಭಿಣಿ ಇದ್ದಾಗ ಶಿವಲಿಂಗವನ್ನು ಮುಟ್ಟಬಾರದು, ಶಿವಲಿಂಗವನ್ನು ಸ್ಪರ್ಶ ಮಾಡಬಾರದು ಅಂತ ಕೆಲವರು ಅಂತಿರ್ತಾರೆ. ಆ ಶಬ್ದಕ್ಕೂ ಶಿವಮಹಾಪುರಾಣ ಕಥೆಗೂ ಯಾವ ಸಂಬಂಧ ಇಲ್ಲ. ತ್ರಿಕಾಲಾಭಾದ್ಯತ್ವಂ ಸತ್ಯತ್ವಂ. ಅವ ನಿನ್ನೂ ಇದ್ದ, ಇವತ್ತು ಅದಾನ, ನಾಳೆನೂ ಇರವದನ. ಅಂಥ ಒಂದು ತತ್ವಕ್ಕ ಯಾವತ್ತೂ ಕೂಡ ಮೂರೂ ಕಾಲದಲ್ಲಿ ಯಾವ್ದಿರ್ತದ ಅದು ಸತ್ಯವಾಗಿರ್ತದ. ಅದೇ ಪರಬ್ರಹ್ಮ ಪರಮಾತ್ಮ, ಅವನೇ ಪರಬ್ರಹ್ಮ ಪರಮಾತ್ಮ. ಅಲ್ಲಿ ಅಪವಿತ್ರ ಅಂತಕ್ಕಂಥ ಭಾವನೆ ಎಲ್ಲಿ ಇಲ್ಲ, ಅದು ಸ್ವತಃ ಪವಿತ್ರ ಆಗಿರೋದ್ರಿಂದ ಎಲ್ಲರೂ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥ ಭಾವನೆ. ಅಗ್ನಿಸ ಬಹಳ ಸುಂದರವಾಗಿ ಎಲ್ಲಾ ದೇವರುಗಳ ಪೂಜೆಯನ್ನು ಮಾಡ್ತಾಳ. 5 ತಿಂಗಳ 6 ತಿಂಗಳ ಎಲ್ಲ ಕಾರ್ಯಕ್ರಮಗಳು ಮುಗಿತವ. 8 9 ಇನ್ನೇನು ದಿವಸಗಳ ಸಮೀಪಕ್ಕೆ ಬರ್ತಾವ. ದಿವಸಗಳ ಸಮೀಪಕ್ಕೆ ಬಂದಾಗ ಪರಬ್ರಹ್ಮ ಪರಮಾತ್ಮನಿಯ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಮಲಗಿರ್ಬೇಕಾದ್ರೆ ಒಂದ್ ದಿವಸ ಬ್ರಾಹ್ಮಿ ಮುಹೂರ್ತದೊಳಗ ಅಗ್ನಿಸ ಅಂತಕ್ಕಂಥ ತಾಯಿಯ ಉದರದಿಂದ ಪ್ರತ್ಯಕ್ಷಳಾಗಿ ಬಿಡ್ತಾಳ, ಪ್ರಕಟಳಾಗಿ ಬಿಡ್ತಾಳ. ಜಗಜ್ಜನನಿ ಜಗದಂಬೆ ಮಾತಾ ಕೀ. ಆ ಮಗು ಸಂಪೂರ್ಣ ದಿವಸಗಳ ಆದ್ಮ್ಯಾಗ ಆ ಅಗ್ನಿಸ ಅಂತಕ್ಕಂಥ ತಾಯಿಯ ಉದರದಿಂದ ದಿವ್ಯ ರೂಪ ತಾಳಿ ಪ್ರಕಟಳಾಗ್ತಾಳ. ವಿರಾಟ ಸ್ವರೂಪದೊಳಗ ದರ್ಶನವನ್ನು ಕೊಡ್ತಾಳೆ. ಆವಾಗ ಆ ತಾಯಿ ಏನ್ ಬೇಡ್ಕೋತಾಳೆ ಗೊತ್ತೇನ್ರಿ? ನಾವು ನಿಮ್ಗ ವಿರಾಟ ಸ್ವರೂಪದೊಳಗ ನನ್ನ ಬಲ್ಲಿ ಬಾ ಅಂತ ಬೇಡ್ಕೊಂಡಿಲ್ಲ. ಚಿಕ್ಕ ಬಾಲಕಿಯ ರೂಪದೊಳಗೆ, ಕೂಸಿನ ರೂಪದೊಳಗೆ, ಬಾಲಕಿಯ ರೂಪದೊಳಗೆ ನಮ್ಮ ಉದರದಲ್ಲಿ ಪ್ರಕಟವಾಗು ಅಂತ ತಿಳ್ಕೊಂಡು ಬೇಡಿಕೊಂಡಿದ್ದೀನಿ ಅಂತ ತಿಳ್ಕೊಂಡು ಕೇಳಿದಾಗ ಮತ್ತೆ ಹಸನ್ಮುಖಳಾಗಿ ಮತ್ತೆ ವಾಪಸ್ ವಿರಾಟ ಸ್ವರೂಪವನ್ನು ತ್ಯಾಗ ಮಾಡಿ ಒಂದು ಸುಂದರ ಕನ್ಯೆಯ ರೂಪದೊಳಗ ಆಕಿನ ತೊಡೆ ಮ್ಯಾಗ ಬಂದು ವಿರಾಜಮಾನಳಾಗ್ತಾಳ. ಆದಾಕ್ಷಣ ಜೋರಾಗಿ ಅಳಾಕ್ ಶುರು ಮಾಡ್ತಾಳೆ. ಜೋರಾಗಿ ಅಳಾಕ್ ಶುರು ಮಾಡ್ತಾಳೆ. ಹೆಂಗ ಅಳ್ತಾಳಂದ್ರ 3 ಲೋಕ, ಎಲ್ಲಾ ಲೋಕಗಳಿಗೆ, ಎಲ್ಲಾ ಬ್ರಹ್ಮಾಂಡದೊಳಗ ಆ ಮಗುವಿನ ಅಳುವುದನ್ನ ಎಲ್ಲರೂ ಕೇಳ್ತಾರ. ಅವಾಗ ಎಲ್ಲರಿಗೆ ಆನಂದ ಆಗ್ತದ. ಬಹುಶಃ ಪರಬ್ರಹ್ಮ ಪರಮಾತ್ಮನಿಯ ಅವತಾರ ಆಗ್ಯದ. ಆ ಅಳುವುದನ್ನು ಕೇಳಿ ದಕ್ಷ ಪ್ರಜಾಪತಿ ಓಡೋಡಿ ಬರ್ತಾನ. ನೋಡ್ರಿ, ಅವನಿಗೆ ಎಟ್ಟಿದ್ದು 60,000 ಮತ್ತು 10,000 ಅವು ಬೇರೆ. ಅಟ್ಟಿದ್ರು ಕೂಡ ಅವನಿಗೆ ಆನಂದ. ಅಟ್ಟೆಲ್ಲಾ ಜನ್ಮ ಕೊಟ್ಟರು ಕೂಡ ಅವನಿಗೆ ಆನಂದ ಆಗಿಲ್ಲ. ಈ ಮಗುವಿನ ಅಳೋದನ್ನ ಕೇಳಿದ ಕ್ಷಣ ಕಿವಿಗೆ ಅಳೋದನ್ನ ಬಿದ್ರೆ ಮಳೆ ಬರಾಕತ್ತದನ್ರಿ. ಮತ್ತೇನು ಎಲ್ಲಿ ಹೋಗೋದ ಗರಜೆ ಇಲ್ಲಿ, ಮುಗಿದು ಹೋಗಿದ ಕತ್ತಿ ಅದು. ಛೇ ಹೋಗಂದ್ರೆ ಹೋಗಲ್ಲ ನೀವು. ಕೇಳಿದಾಕ್ಷಣ, ಆ ಮಗುವಿನ ಅಳುವುದನ್ನ ಕೇಳಿದಾಕ್ಷಣ ಓಡೋಡಿ ಬಂದು ನೋಡ್ತಾನ. ಇಷ್ಟು ಸುಂದರವಾಗಿರ್ತಕ್ಕಂಥ ಕನ್ಯೆ
ಆಕೆ ಕಣ್ಣುಗಳು ನೋಡ್ತಾನೆ, ಕಮಲ ನಯನದ ಹಾಗೆ. ಆಕೆಯ ರೂಪವನ್ನು ನೋಡ್ತಾನ, ಎಷ್ಟು ಸುಂದರವಾಗಿರ್ತಕ್ಕಂಥ ಕನ್ಯೆ ಅದು. ಆಕೆಯ ಚರಣವನ್ನು ತಗೊಂಡು ತನ್ನ ಕಪಾಳಿಗೆ ಹಚ್ಕೋತಾನ. ಯಾಕೆ ಹೇಳ್ರಿ? ಅವನಿಗೆ ಗೊತ್ತದ ಇದು ಸಾಧಾರಣ ಕನ್ಯೆ ಅಲ್ಲ, ಇದು ಪರಬ್ರಹ್ಮ ಪರಮಾತ್ಮನಿಯ ಪಾದದ ಅಂತ ತಿಳ್ಕೊಂಡು ಆಕೆಗೆ ಅವನಿಗೆ ಗೊತ್ತಾಗ್ತದ. ಅದಕ್ಕೆ ಹೇಳ್ತಾರ ನೋಡ್ರಿ, ಎಲ್ಲಿವರೆಗೆ ಅವ್ರಕ್ಕೆ ಏನೂ ತಿಳಿಯಂಗಿಲ್ಲ ಅಲ್ಲಿವರೆಗೆ ಅವು ದೇವರು ಇರ್ತಾವ. ಏನೂ ತಿಳಿಬಾರದು ಅವಕ್ಕೆ. ಅಂಥವು ಏನಿರ್ತಾವ ಗೊತ್ತೇನ್ರಿ? ದೇವ್ರು ಇರ್ತಾವ. ಆ ದೇವ್ರಿರುವಂತ ಅವಸ್ಥೆ ಒಳಗನೆ ಎಲ್ಲಾರಂತಾರ ನನಗ್ ಕೊಡ್ರಿ ಅಂತ. ನಾವೊಂದಿಟ್ಟು ತೋತೀನಿ ಕೊಡ್ರಿ ಅಂತ. ಅದೇ ಸೂರ್ ಹಿಡಿಲಿಕ್ಕತ್ತ ತಿಳ್ಕೊರಿ, ಜೋರಾಗಿ ಸೂರು ಹಿಡಿತ ತಿಳ್ಕೊರಿ. ಅದು ಅವು ಗೊತ್ತು ಹಿಡಿಯಕತ್ತ, ಅಪ್ಪಗೆ ಗೊತ್ತು ಹಿಡಿಯಕತ್ತ ತಿಳ್ಕೊರಿ. ಅವಾಗ ಮಾ ಅಂದ್ರೆ ಬರ್ತದ ಅನ್ನೋದು ಹೋಯ್ತದ್ರನ್ ದೇವ್ರ. ಎಲ್ಲಿವರೆಗೆ ಅದು ತನ್ನ ತಾನ ಸ್ವರೂಪದೊಳಗಿರ್ತದ ಅಲ್ಲಿವರೆಗೆ ಆ ಪರಬ್ರಹ್ಮ ಪರಮಾತ್ಮ ಏನಿರ್ತಾನಲ್ಲ ಅಲ್ಲಿವರೆಗೆ ಅಲ್ಲಿ ಸ್ಥಿರವಾಗಿರ್ತಾನ. ಎಲ್ಲಿವರೆಗೆ ಈ ಪ್ರಪಂಚದ ಅವನಿಗೆ ಗಾಳಿ ಬಡಂಗಿಲ್ಲ. ಆಗ ದಕ್ಷ ಪ್ರಜಾಪತಿ ಆ ಸುಂದರವಾದ ಕನ್ಯೆಯ ರೂಪವನ್ನು ನೋಡಿ ಎಲ್ಲ ನೋಡಿದ್ಮ್ಯಾಗ ಬೆರಗಾಗ್ತಾನ. ಪರಬ್ರಹ್ಮ ಪರಮಾತ್ಮನಿ ಜನ್ಮ ಆಯ್ತು ಅಂತ ತಿಳ್ಕೊಂಡು, ಅವತಾರ ಆಯ್ತು ಅಂತ ತಿಳ್ಕೊಂಡು, ಆಕಾಶದಲ್ಲಿರ್ತಕ್ಕಂಥ ಎಲ್ಲಾ ದೇವಾದಿ ದೇವತೆಗಳು ಎಲ್ಲಾರು ಏನ್ ಮಾಡ್ತಾರ ಅಂದ್ರೆ ಪುಷ್ಪ ವೃಷ್ಟಿ ಮಾಡ್ತಾರ ಆ ದಕ್ಷ ಪ್ರಜಾಪತಿಯ ಮನಿ ಮೇಲೆ. ಎಲ್ಲರಿಗೂ ಬಹಳ ಆನಂದ ಆಗ್ತದ. ಆನಂದ ಆಗಿ ಅಲ್ಲಿ ಸ್ವತಃ ಬ್ರಹ್ಮದೇವರು ಬರ್ತಾರ, ಎಲ್ಲಾ ದೇವರುಗಳು ಬರ್ತಾರ. ಎಲ್ಲಾ ದೇವತೆಗಳು ಬಂದು ಅವನಿಗೆ ಶುಭೇಚ್ಛೆಯನ್ನು ಕೊಡ್ತಾರೆ. ನಿನ್ನಿಂದ ಒಂದು ಮಹತ್ವವಾದ ಕೆಲಸ ನಡೆದು ಹೋಯ್ತಲ್ಲ, ನಿನ್ನಂತ ಭಾಗ್ಯಶಾಲಿ ತಂದೆ ತಾಯಿಗಳು, ನಿನ್ನಂತ ಭಾಗ್ಯಶಾಲಿ ದಂಪತಿಗಳು ಯಾರು ಇಲ್ವಲ್ಲ. ಅವಾಗ ಈ ಭಾಗ್ಯಶಾಲಿ ಶಬ್ದ ಬಂದಿದ್ದು. ಯಾಕೆ ಹೇಳ್ರಿ? ನಿನ್ನ ಮನೆಯೊಳಗ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮನಿ ಜನ್ಮ ಆಗ್ಯದ, ಅವತಾರ ಆಗ್ಯದ. ಅದಕ್ಕೆ ನೀ ಭಾಗ್ಯವಂತ 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 ಅಂತ ಹೇಳಿದ್ರು. ಅದಕ್ಕೆ ನೀವು ಕೂಡ ಬೇಡ್ಕೋಬೇಕು, ನಮ್ಮ ಮನೆಯೊಳಗೂ ಕೂಡ ಅಂಥದ್ದೊಂದು ಕನ್ಯಾರತ್ನ ಜನ್ಮ ಆಗ್ಲಿ. ಇನ್ನು ಹೇಳಕ್ ಬರಲ್ಲ ಯಾವ ರೂಪದೊಳಗೆ ನಿಮ್ಮ ಮನೆಯೊಳಗೆ ಬಂದು ನಿಮ್ಮ ಮನೆಯನ್ನ, ನಿಮ್ಮ ಸಂಸಾರವನ್ನ, ನಿಮ್ಮ ಜೀವನವನ್ನ ಬೆಳಗಿಸ್ತಾಳ ಅಂತ ಅನ್ನೋದು ಹೇಳಕ್ಕಾಗಲ್ಲ. ಅದಕ್ಕೆ ಮುಂದೆ ಹೀಗೆ 10-13 ದಿವಸಗಳ ಆದ ನಂತರ ಮುಂದೆ ಆಕೆಗೆ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭ ಬರ್ತದೆ. ಅವಾಗ ಆಕೆಗೆ ನಾಮಕರಣವನ್ನು ಮಾಡ್ತಾರ. ಅಂಥ ಯಾವ ನಾಮಕರಣವನ್ನು ನೀವೆಲ್ಲರೂ ಇಲ್ಲಿ ಎಲ್ಲರೂ ಎದ್ದು ಈ ತೊಟ್ಟಲಕ್ಕೆ ಪೂಜೆ ಮಾಡಿ ಆ ಮಗು ತಂದಿದ್ರೆ ಆ ಮಗುವಿಗೆ ಹಾಕಿ, ಯಾರ್ಯಾರಿಗೆ ಮಕ್ಕಳಾಗಿಲ್ಲ ಅವರೆಲ್ಲರೂ ಇದ್ರ ಸಮೀಪ ಕೂತು ಅಲ್ಲಿ ತೊಟ್ಲಾಗ ಟೆಂಗಿಟ್ಟು ಮತ್ತೆ ಅದನ್ನು ತೆಳಗಿಟ್ಟು ಅಲ್ಲೇ ಕುತ್ಕೊಂಡು ಆ ಸಂಪೂರ್ಣವಾದ ಕಾರ್ಯಕ್ರಮ ಎಲ್ಲ ನೀವು ಮುಗಿಸ್ಬೇಕು. ಆಮ್ಯಾಗ ಸ್ವಲ್ಪ ಹೊತ್ತು ಹೇಳಿ ಮತ್ತೆ ಪುರಾಣಕ್ಕೆ ಮಂಗಲ ಆಗ್ತದೆ. ಚಂದಾದ ಕೂಸಿಗೆ ಚಂದಾಗಿ ತೂಗಿರೆ ಜೋ ಜೋ, ಚಂದಾದ ಕೂಸಿಗೆ ಚಂದಾಗಿ ತೂಗಿರೆ ಜೋ ಜೋ. ನೋಡ್ರಿ, ಒಂದ್ಸಲ ಉಮಾ ಉಮಾ ಅಂತ ಹೆಸರಿಡ್ರಿ, ಒಂದ್ಸಲ ಸತಿ ಸತಿ ಅಂತ ಹೆಸರಿಡ್ರಿ, ಒಂದ್ಸಲ ಜಗದಂಬ ಜಗದಂಬ ಅಂತ ಒಂದ್ಸಲ ಹೆಸರಿಡ್ರಿ. ಆಮ್ಯಾಗ ಹಿಂದೆ ಒಂದು 4 ಮಂದಿ ಎದ್ದು ನಿಂತು ಬಡೀರಿ ಹೆಸರಿಡ್ಬೇಕಾದ್ರೆ. ನಾಳೆ ಹೇಳ್ತೀವಿ ಅದನ್ನ ಯಾಕೆ ಬಡಿಬೇಕು ಅನ್ನೋ.
ನೀವೊಂದು ಅಂತೀರೇನ ಇದು ಅಲ್ಲ ಜೋಗುಳ ಪದ ಅಂತೀರ ನಂದು ಒಂದು ಅನ್ರಿ ಮೈಕ್ ಕೊಡ್ರಿ ಅವ್ರಿಗೆ ಅಲ್ಲಿ ಕೊಡ್ತೀರಾ ಕೊಡ್ರಿ ಅವ್ರಿಗಂದ್ರೆ ಕ್ಯಾರಿ ಬ್ಯಾಗದಂತ ತೆಗೆದು ಕೊಡಕತ್ತೀರಿ ನಮಗಂದ್ರೆ ದಿನದ ಕೊಡ್ತೀರಿ ತಾಯಂದ್ರಿಗೆ ಒಂದು ಸೂಚನೆ ಅನ್ರಿ ಹಾ ಮೊದಲ ಉಮಾ 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 ಅದ್ರ ಮಾಣಿಕದಾಗನ್ರಲ್ಲ ಹೆಸರ ಅಕ್ಕವ್ರೆ ಮೈಕ್ದಾಗನ್ರಿ ಹೆಸರ ಉಮಾ ಉಮಾ ಕುರ್ರ ಅನ್ಬೇಕು ಜೋರಾಗ ಅನ್ಬೇಕು ಏ ಅಳಬೇಡ ತಂಗಿ ಸ್ವಲ್ಪ ಆದಿಶಕ್ತಿ ಆದಿಶಕ್ತಿ ಕುರ್ ಹಾ ಜಗನ್ಮಾತಾ ಜಗನ್ಮಾತಾ ಕುರ್ ಸತಿ ಅಂದ್ರೆ ಒಂದ್ಸಲ ಸತಿ ಸತಿ ಕುರ್ ಜೋರ ಹೊಡೆದ್ರೇನ ಪರಮೇಶ್ವರಿ ಪರಮೇಶ್ವರಿ ಕುರ್ ಜಗಜ್ಜನನಿ ಆದಿಶಕ್ತಿ ಪರಂಬಾ ಮಾತಾ ಕೀ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇ ಹಲೋ ಹಲೋ ಈಗ ನೀವು ಅನ್ರಿ ಬೆಳಗಿನ ಜಾವಕ್ಕೆ ಮೂಡಲ ಕೆಂಪಾದಾಗ ಬೆಳಗಿನ ಜಾವಕ್ಕೆ ಮೂಡಲ ಕೆಂಪಾದಾಗ ಸ್ವಾಮಿ ಮೂಡಿ ಬರುವಾಗ ಆಡ್ಯಾಡಿ ಅಳುತ್ತಾನ ಜೋ ಜೋ ಸ್ವಾಮಿ ಮೂಡಿ ಬರುವಾಗ ಆಡ್ಯಾಡಿ ಅಳುತ್ತಾನ ಜೋ 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 ಎಣ್ಣ ಜ್ಯೋತಿಯ ಕಂದ ಜೋ 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 ಎಣ್ಣ ಜ್ಯೋತಿಯ ಹಿಂದೊಂದು ಮೈಕ್ ಇನ್ನೊಂದು ಮೈಕ್ ಕೊಡ್ರಿ ಅವ್ರಿಗೆ ಕಂಚಿನ ಬಟಲಾಗೆ ಮಿಂಚನ್ನೆ ಬಿಟ್ಟುಕೊಂಡು ಕಂಚಿನ ಬಟಲಾಗೆ ಮಿಂಚನ್ನೆ ಬಿಟ್ಟುಕೊಂಡು ತೀಡಿ ತೀಡಿ ಹಚ್ಚುವಾಗ ಆಡ್ಯಾಡಿ ಅಳುತ್ತಾನ ಜೋ ಜೋ ತೀಡಿ ತೀಡಿ ಹಚ್ಚುವಾಗ ಆಡ್ಯಾಡಿ ಅಳುತ್ತಾನ ಜೋ 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 ಎಣ್ಣ ಜ್ಯೋತಿಯ ಕಂದ ಜೋ 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 ಎಣ್ಣ ಜ್ಯೋತಿಯ ಕಂದ ಜೋ ಜೋ ಬೆಳ್ಳಿಯ ಹಂಡೆಗೆ ಬಂಗಾರ ಗಿಂಡಿ ಹಾಕಿ ಬೆಳ್ಳಿಯ ಹಂಡೆಗೆ ಬಂಗಾರ ಗಿಂಡಿ ಹಾಕಿ ತುಂಬಿ ತುಂಬಿ ಹೊಯ್ಯುವಾಗ ನಿಮಿ ನಿಮಿರಿ ಅಳುತ್ತಾನ ಜೋ ಜೋ ತುಂಬಿ ತುಂಬಿ ಹೊಯ್ಯುವಾಗ ನಿಮಿ ನಿಮಿರಿ ಅಳುತ್ತಾನ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಕೊಂಚಿಗೆ ಕೂಲಾಯಿ ಗೊಂಚಾಲ ಬಿಡಿ ಮುತ್ತು ಕೊಂಚಿಗೆ ಕೂಲಾಯಿ ಗೊಂಚಾಲ ಬಿಡಿ ಮುತ್ತು ಚಂದಕ್ಕೆ ಕಟ್ಟುವಾಗ ಗುಂಜಿ ಗುಂಜಿ ಅಳುತ್ತಾನ ಜೋ ಜೋ ಚಂದಕ್ಕೆ ಕಟ್ಟುವಾಗ ಗುಂಜಿ ಗುಂಜಿ ಅಳುತ್ತಾನ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಸಕ್ಕರೆ ಪಾಯಸ ಬಟಲಾಗಿಟ್ಟುಕೊಂಡು ಸಕ್ಕರೆ ಪಾಯಸ ಬಟಲಾಗಿಟ್ಟುಕೊಂಡು ತುತ್ತು ಮಾಡಿ ಕೊಡುವಾಗ ಬಿಟ್ಟು ಬಿಟ್ಟು ಅಳುತ್ತಾನ ಜೋ ಜೋ ತುತ್ತು ಮಾಡಿ ಕೊಡುವಾಗ ಬಿಟ್ಟು ಬಿಟ್ಟು ಅಳುತ್ತಾನ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಬಂಗಾರ ತೊಟ್ಟಿಲ ಬೆಳ್ಳಿ ಜೋಡಳೆ ಹಗ್ಗ ಬಂಗಾರ ತೊಟ್ಟಿಲ ಬೆಳ್ಳಿ ಜೋಡಳೆ ಹಗ್ಗ ಬಿಸಿ ಬಿಸಿ ತೂಗುವಾಗ ಬಿಕಿ ಬಿಕಿ ಅಳುತ್ತಾನ ಜೋ ಜೋ ಬಿಸಿ ಬಿಸಿ ತೂಗುವಾಗ ಬಿಕಿ ಬಿಕಿ ಅಳುತ್ತಾನ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ನೋ ಕಡವ ನೋ ಲೈನ್ ನೋ किती वेळ लागते हो हो थांब मी सांगतो हा मी सांगतो काय म्हणतात त्याला परी परी जो जो ಈತಾನು ಎರಡು
ಮದ್ವಿ ಹಂದರದಾಗ ಒಂದರ್ತಿ ಸೋಬಾನ ಸೀತಾ ಮದ್ವಿ ಲಕ್ಷ್ಮಣ ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ ತಣ್ಣೀರ ಬಿಸಿನೀರ ಅವಸರದಲ್ಲಿ ಧರಿಸಿ ಬಸವನ ಸೀತಾನ ಬೈರಿ ತರಿಸಿ ನಮ್ಮ ಕಂದ ತಲೆ ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಒಳಕತ್ತಿತ್ತಂದ್ರ ತೆಗೀರಿ, ಅದ್ರಾಗ ಟೆಂಗ್ ಇಡ್ರಿ. ಹಾ ತೆಗೀರಿ, ಅವ್ರ ತಾಯಿ ಹತ್ರ ಕೊಡ್ರಿ. ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ. ಅವ್ರ ಅಮ್ಮವ್ರು ಎಲ್ಲದಾರ? ಹಾ ಅವ್ರ ಹತ್ರ ಕೊಡ್ರಿ. ಹಾ ಅದ್ರಾಗ ಅಂಥ ಯಾವ ಪರಬ್ರಹ್ಮ ಪರಮಾತ್ಮಣಿ ಇವತ್ತಿನ ದಿವಸ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡಿದಿರಿ. ಯಾರ್ಯಾರು ಏನೇನು ತಂದಿರಿ ಅದಕ್ಕೆ ಕೊಟ್ಟು ಹೋರಿ ಅಂದ ಮತ್ತು ಹಂಗೆ ಹೋಗಿರಿ, ಮಳೆ ಕಮ್ಮಾಗ್ಯದತ್ತೇಳಿ. ತೊಟ್ಟಲಕ್ಕೆ ಹ್ಯಾಂಗೆ ಬರಬೇಕಾಗಿತ್ತು ಹಂಗೆ ಬರ್ರಿ ಅಂತ ನಾನು ನಿಮ್ಗೆ ನಿನ್ನೆ ಸೂಚನೆ ಮಾಡಿದ್ದೆ. ಸಮझने वाले को इशारा ही काफ़ी है. जो लोग समझ गए वो समझ गए. ಏನೇನು ಆಯಾರು ತಂದಿರಿ ಆ ಮಗುವಿಗೆ ಒಪ್ಪಿಸಿ ಹೋರಿ, ಹಂಗೆ ಹೋಗಿರಿ. ಮತ್ತು ಅಂಥ ಯಾವ ಪರಬ್ರಹ್ಮ ಪರಮಾತ್ಮಿಣಿ ಇವತ್ತು ಒಂದು ರಾತ್ರಿಯಾಗ ದೊಡ್ಡಕ್ಕೆ ಆಗಿಬಿಡ್ತಾಳೆ. ಆಕೆ ಅಂದ್ರೆ ವಯಸ್ಸಿಗೆ ಬಂದುಬಿಡ್ತಾಳೆ. ಹಾಡಿನ ಕಥಾ ಟೈಮಿನ ತನಕ ಇದು ಹಿಂಗೆ ಇರ್ತದ್ರಿ ಕಥಾ. ಗಡಿಬಿಡಿ ಒಳಗೆ ನಾವು ಮ್ಯಾನೇಜರ್ ಸಾಹೇಬ್ರಿಗೆ ಹೇಳಿದ್ವಿ, ಅಡವೈನವ್ರಿಗೆ, ನೋಡ್ರಿ ಲಗ್ನ ಪತ್ರಿಕಾ ಪ್ರಿಂಟ್ ಮಾಡಿರಿ ಅಂತ ಹೇಳಿದ್ವಿ. ಅದು ಮಳೆ ಬರೋದ್ರಿಂದ ಲಗ್ನ ಪತ್ರಿಕಾ ಪ್ರಿಂಟ್ ಆಗಿಲ್ಲ. ಪ್ರಿಂಟ್ ಆಗ್ಯಾವ, ಆದ್ರೆ ಪ್ರಿಂಟ್ ಹಸಿ ಅದ, ಮಳೆಯಿಂದ ಒಣಗಿಲ್ಲ. ಅದಕ್ಕೆ ಯಾರಿಗೂ ಕೂಡ ಆಮಂತ್ರಣ ಕೊಡೋಕ್ಕಾಗಿಲ್ಲ. ಈಗ ನಾಳೆ ಲಗ್ನದ್ರಿ, ಯಾರ್ದು? ಹಾಂ, ಈ ತೊಟ್ಲಂ ಕೂಸಿಂದ ಅಲ್ಲ. ಸಾಂಕೇತಿಕವಾಗಿ ಆ ತಾಯಿಯನ್ನು, ಆ ಮಗುವನ್ನು ನಾವು ತೊಟ್ಟಿಲಲ್ಲಿ ಹಾಕ್ತೀವಿ. ಆ ಪರಬ್ರಹ್ಮ ಪರಮಾತ್ಮನಿ ಪರಶಿವ ಪರಮಾತ್ಮನನ್ನ ಹೇಗೆ ಪ್ರಾಪ್ತ ಮಾಡ್ಕೋತಾಳೆ, ಹೇಗೆ ಪ್ರಾಪ್ತ ಮಾಡ್ಕೋತಾಳ, ಏನನ್ನು ತಪವನ್ನು ಮಾಡ್ತಾಳ. ಸತಿ ಅಂತಕ್ಕಂಥ ನಾಮದಿಂದ ಪ್ರಸಿದ್ಧಿ ಪಡ್ಕೋತಾಳ. ಅಂಥ ಯಾವ ಪರಬ್ರಹ್ಮ ಪರಮಾತ್ಮನಿ ನಾಳಿನ ದಿವಸ ಪರಬ್ರಹ್ಮ ಪರಮಾತ್ಮನ ಜೊತೆ ವಿವಾಹ ನಡೀತಾ ಇದೆ. ಅದಕ್ಕೆ ಆ ವಿವಾಹ ಸಲುವಾಗಿ ನೀವೆಲ್ಲ ಯಾರ್ದಾರ ಲಗ್ನಕ್ಕೆ ಹೋದ್ರಂದ್ರೆ ಹೆಂಗೆ ಹೋಗ್ತೀರಿ? रोजच्या साडीवर जाता का? हां, ದಿನ ಹುಟ್ಟಿದ ಸೀರೆ ಉಟ್ಕೊಂಡ್ರೆ ಲಗ್ನಕ್ಕೆ ಹೋಗ್ತೀರ? ಹಾಂ, ಅದಕ್ಕೆ ಇಲ್ಲೇನು ಸಮೀಪ ಏನದು, ಚಿಕ್ಕೋಡಿದ ಏನದು, ಬೆಳಗಾವಿ ಚಿಕ್ಕೋಡಿಗೆ ಹೋರಿ. ನಾಳೆ ಹೋಗಿ ನಿಮಗೇನು ಬರೀ ಕಾರಣ ಬೇಕಟ್ಟೆ. ಹೊಸ ಸೀರೆ ತೊಗೊಂಬರ್ರಿ. ಯಾಕಂದ್ರೆ ಅವ್ರ ಹತ್ರ, ಓ ಗುರುಗಳು ಅದನ್ನ ಯಾಕೆ ಹೇಳಕತ್ತೀರಿ, ಮತ್ತೆ ಹೋಗಿ ಮನ್ಯಾಗ ಹೋಗೋಣ ಕಿರಿಕಿರಿ ಶುರು ಆತ. ಮತ್ತೆಲ್ಲ ಥರದಿಂದ ತಯಾರಿ ಆಗಿ ನೀವು ಹ್ಯಾಂಗೆ ಲೌಕಿಕ ಜೀವನದೊಳಗೆ ಲಗ್ನಕ್ಕೆ ಹೋಗ್ತೀರಿ. ಇದು ಪರಶಿವ ಪರಮಾತ್ಮನ
ವಿವಾಹ ಲಗ್ನ ಜರುಗುತ್ತಾ ಇದೆ. ಸರಿಯಾಗಿ 8:30 ಗಂಟೆಗೆ ಸನ್ನಿದೇವರ ಆದೇಶ ಅನುಸಾರವಾಗಿ ಅಕ್ಷತಾ ಟೈಮಿಂಗ್ ತೆಗ್ದೀವಿ. 8:30 ನಾಳೆ ಸಾಯಂಕಾಲ. ನೀವು 9ಕ್ಕೆ ಬರ್ರಿ, ಯಾಕಂದ್ರೆ ಲಗ್ನ 12:30 ಅಂತ ಹೇಳಿರ್ತಾರೆ ಪ್ರಿಂಟ್ ಮಾಡಿ. ಬರೋರೆಲ್ಲರೂ ಬಂದವರು ಹಂಗೆ ಕೂತ್ಕೊಂಡು ಖಾಲಿ ಪ್ಯಾಕೆಟ್ ಕೈಯಾಗ ಕೊಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ನಾಳೆ ಚಿಕ್ಕೋಡಿಗೆ ಹೋಗಿ ಬೆಳಗಾವಕ್ಕೆ ಹೋಗಿ ಗುರುಗಳು ನೀರಾಗ ಹಾಕಲಾರದ ಸೀರೆ ಉಟ್ಕೊಂಡು ಬಾ ಅಂತ ಹೇಳ್ಯಾರ. ಅದಕ್ಕೆ ಎಲ್ಲ ನೀರಾಗ ಹಾಕ್ಯಾವ, ಮನ್ಯಾಗಿದ್ದೀವೆಲ್ಲ ನೀರಾಗ ಹಾಕ್ಯಾವ. ಹೋಗಿತ್ತಿಲ್ಲಂದ್ರು ಹೇಳ್ರಿ. 2019 ನೀರು ಬಂದಿವಿಲ್ಲ ಮನ್ಯಾಗ, ಅವಾಗೆಲ್ಲ ತೊಯ್ದವ ಅಂತ ಹೇಳ್ಬಿಡ್ರಿ. ಅದಕ್ಕೆ ನಾಳೆ ಹೋಗಿ ಎಲ್ಲರೂ ಒಳ್ಳೆ ವೈಭವದಿಂದ ಪರಬ್ರಹ್ಮ ಪರಮಾತ್ಮನ ಲಗ್ನಕ್ಕೆ ಹೋಗೋದದ. ಆ ಲಗ್ನದ ಸಲುವಾಗಿ ಎಲ್ಲರೂ ಮನುಷ್ಯನ ತುಂಬೆಲ್ಲ ಭಾವವನ್ನು ತುಂಬಿಕೊಂಡು ಇಲ್ಲಿ ಬರಬೇಕಾದ್ರೆ ನಿಮ್ಮ ಲಗ್ನವನ್ನು ನೆನಪು ಮಾಡ್ಕೊಂಡು ಬರ್ರಿ. ನಾಡಿಗೆ ಬರ್ಬೇಕಾರೆ ಪರಶಿವ ಪರಮಾತ್ಮನ ಲಗ್ನ ಹೇಗೆ ನಡೀತದ, ಅಲ್ಲಿ ಏನೇನು ಸಂಗತಿಗಳು ನಡೀತವ, ಇವೆಲ್ಲವನ್ನ ನಾಳಿನ ದಿವಸ ಬಹಳ ಸುಂದರವಾಗಿ ವಿವರಣೆಯನ್ನು ಮಾಡೋರಾಗಿದ್ದೀವಿ. ಅದಕ್ಕೆ ನಾಳೆ ಸರಿಯಾದ ಸಮಯಕ್ಕೆ ಇಲ್ಲೇ ಬರ್ಬೇಕನ್ರಿ, ಇಲ್ಲೇ ಬರ್ಬೇಕು. ಹಾ, ಇದು ಒಂದು ಕಾಂಪ್ಲಿಕೇಟೆಡ್ ವಿಷಯ. ಮಳೆ ಆಯಿತು ಅಂದ್ರೆ ಇಲ್ಲಿ, ಮಳೆ ಆಗಲಿಲ್ಲ ಅಂದ್ರೆ ವೀರಭದ್ರೇಶ್ವರನ ತಾಣದಲ್ಲಿ. ಅಂತೂ ಬರಲಿ, ಅದು ಬರಂಗೆ ಬರಲಿ, ನೀವು ಬರಂಗೆ ಬರ್ರಿ, ಆದಷ್ಟು ಬೇಗ ಬರ್ರಿ. ನಾವು ದಿನ ಇಲ್ಲಿ 10-15 ಮಿನಿಟ್ ಮೊದಲು ಬಂದು ಕೊಡಾಕತ್ತೀವಿ. ಮೊದಲು ಬಂದು ಕೂತಾಗ ನಿಮ್ಗೆ ಹೇಳ್ತೀನಿ, ಇಲ್ಲೊಂದು ಇಬ್ಬರಿದ್ರು, ಈ ಕಡೊಂದು ಇಬ್ಬರಿದ್ರು. ನಾವು ಗವಾಯಿಗಳಿಗೆ ಅಂದ್ವಿ, ಅಲ್ರಿ 4 ಮಂದಿ ಬಂದಾರೆ ಹೆಂಗೆ ಅಂದ. ಅವ್ರ ಭಾಷೆದಾಗ ಗಪ್ಪಿಡ್ರಿ ಸ್ವಲ್ಪ ಬರ್ತಾರ ಅಂದ. ಬೆಳಗಾವಿ ಭಾಷೆ ಗಪ್ಪಿರ್ರಿ ಗುರುಗಳು ಅಂದ್ರೆ ಬರ್ತಾರ. ನಾವು ಅವ್ರ ಭಾಷೆ ಉತ್ತರ ಕೊಟ್ಬಿಡಿ, ಯಾಂಬಲ್ ಯಾವಾಗ ಬರ್ತಾರ ಅಂದ್ಬಿಟ್ಟು. ಇರಲಿ, ನಾಳಿನ ದಿವಸ ಸರಿಯಾದ ಸಮಯಕ್ಕೆ ಎಲ್ಲರೂ ಬಂದು ಆ ವಿವಾಹದ ಒಂದು ಸುಂದರ ಯೋಗವನ್ನು ನೀವೆಲ್ಲರೂ ಕಣ್ತುಂಬ ನೋಡಬೇಕು. ಮತ್ತು ಪ್ರತಿರೂಪವಾಗಿ ನಮ್ಮ ಎಲ್ಲ ಮಹಿಳಾ ಮಂಡಳಿಯವರು ಪ್ರತಿರೂಪದ ಶಿವಪಾರ್ವತಿಯರನ್ನು ತಯಾರಿಸಿಕೊಂಡು ವೇಷಭೂಷವನ್ನು ಧಾರಣೆ ಮಾಡಿಕೊಂಡು ನಾಳಿನ ದಿವಸ ಮತ್ತದನ್ನು ತಪ್ಪಿಸಿರಿ. ಎಲ್ಲರೂ ಬಂದು ನೋಡ್ರಿ, ಕಣ್ತುಂಬ ನೋಡಿ ನಾಳಿನ ವಿಷಯ ನಾಳಿನ ದಿವಸ ಹೇಳ್ತೀವಿ ಅಂತಕ್ಕಂಥ ವಿಷಯ ತಿಳಿಸಿ ಬರಬೇಕಾದ್ರೆ ಆಯರ್ ಮಾತ್ರ ತೊಗೊಂಬರ್ರಿ. ನಾಳೆ ಕಡ್ಡಾಯವಾಗಿ ಎಲ್ಲರ ಕಡೆಯಿಂದ ಆಯರಿ ನಾವು ಸ್ವೀಕಾರ ಮಾಡ್ತೀವಿ. ಅದಕ್ಕೆ ಯಾರೂ ಕೂಡ ಹಂಗೆ ಬರಿಗೈಯಿಂದ ಬರಬಾರ್ದು. ಬರಬೇಕಾದ್ರೆ ನಿಮಗೆ ಏನೇನು ಯಾರ್ರಿ ಸುರ್ಗಿ ಸಾಮಾನು ಅವೆಲ್ಲ ತೊಗೊಂಬರ್ಬೇಕ್ರಿ. ಅದಕ್ಕೆ ಎಲ್ಲರೂ ಇಲ್ಲಿ ಆಯರಿ ಸ್ವೀಕಾರ ಮಾಡ್ತೀವಿ ಅಂತ ಬೋರ್ಡ್ ಹಚ್ಚಿ ಬಿಡ್ತೀವಿ ನಾವು. ಅದಕ್ಕೆ ಎಲ್ಲರೂ ಬಂದು ಲಗ್ನಕ್ಕೆ ಸರಿಯಾದ ಸಮಯಕ್ಕೆ ಬಂದು ನಾಳಿನ ದಿವಸದ ಕಾರ್ಯಕ್ರಮವನ್ನು ನಾಳೆ ನೋಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ದಿವಸದ ಶಿವಮಹಾಪುರಾಣದ ಕಥಾಮೃತವನ್ನು ಸನ್ನಿದೇವರ ಚರಣಕ್ಕೆ ಅರ್ಪಣೆಯನ್ನು